ವಾರ್ತೆಗಳ ಪ್ರಾಯೋಜಕರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಈ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಕ್ಷಾಬಂಧನ, ಸಹೋದರತ್ವ ಸಂಗೀತ ಬಲವಾಗಲಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ಆಲ್ಕೂರು ಗ್ರಾಮದಲ್ಲಿ ಕೊರೋನಾ ನಿಗ್ರಹಕ್ಕೆ ಸುದರ್ಶನ ಮೃತ್ಯುಂಜಯ ಹೋಮ, ಭಕ್ತಾದಿಗಳ ಭಾಗಿ. KLDB ನಿವೇಶನಕ್ಕೆ ಬೆಲೆ ಪರಿಷ್ಕರಣೆ ಸ್ವಾಗತಾರ್ಹ. ಕಾರ್ಮಿಕರಿಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ನೀಡಿ ಸಾಲ ಸೌಲಭ್ಯ ಒದಗಿಸಲಿ. ವಿ ಲಕ್ಷ್ಮೀರೆಡ್ಡಿ. ರಂದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ. ರಾಜೇಶ್ ಗೌಡ. ನ್ಯಾಯಮೂರ್ತಿ AG ಸದಾಶಿವ ಆಯೋಗದ ವರದಿ ಜಾರಿಗೆ ಹೈಕೋರ್ಟ್ ಮೊರೆ. ರಾಮಣ್ಣ RJ. ವಿಶ್ವ ಛಾಯಾಗ್ರಾಹಕ ದಿನಾಚರಣೆ, ಆಧುನಿಕತೆ ವೇಗದಲ್ಲಿ ಛಾಯಾಗ್ರಾಹಕರಿಗೆ ಸವಾಲು. A. ಚಂದ್ರಶೇಖರ್. ಮಾವಿನಕೆರೆಗೆ ಶಾಸಕ DC CEO ಭೇಟಿ ಪರಿಶೀಲನೆ. ಹತ್ತು ಆಂಬ್ಯುಲೆನ್ಸ್ ವಾಹನಗಳ ಲೋಕಾರ್ಪಣೆ. ಜಿಲ್ಲೆಯ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಡಾಕ್ಟರ್ BC ಸತೀಶ್. ಹಿರಿಯ ನಾಗರಿಕರ ದಿನಾಚರಣೆ. ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ, 445 ವಿದ್ಯಾರ್ಥಿಗಳ ಗೈರು.
ವಾರ್ತೆಗಳ ವಿವರ. ರಕ್ಷಾಬಂಧನ ಹಬ್ಬದಂದು ಸಹೋದರ ಸಹೋದರಿಯರಿಗೆ ಕೊಟ್ಟ ಮಾತಿನ ಮೇಲೆ ನಡೆದುಕೊಂಡಾಗ ಮಾತ್ರ ಹಬ್ಬದ ಮಹತ್ವ ಸಾರಲು ಸಾಧ್ಯವಾಗಲಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ರಕ್ಷಾಬಂಧನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಕ್ಷಾಬಂಧನ ಕಾರ್ಯಕ್ರಮ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ. ಸಹೋದರಿಯರು ಸಹೋದರರಿಗೆ ರಾಖಿ ಕಟ್ಟುವ ಸಂಕೇತ ಏನು ಸೂಚಿಸುತ್ತದೆ ಎಂದರೆ ಅಕ್ಕ ತಂಗಿಯರ ರಕ್ಷಣೆಗೆ ನಿಲ್ಲಬೇಕಾಗುತ್ತದೆ. ಹಬ್ಬದ ದಿನದಂದು ಸಹೋದರರಿಗೆ ಕೊಟ್ಟ ಮಾತಿನ ಮೇಲೆ ನಡೆದುಕೊಂಡಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರಲು ಸಾಧ್ಯವಾಗುತ್ತದೆ ಎಂದರು. ಸಂಸ್ಥೆ ದಿನನಿತ್ಯವೂ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನು ಜನರಿಗೆ ನೀಡುವುದರ ಮೂಲಕ ಈ ಭಾಗದ ಜನರಲ್ಲಿ ಆಧ್ಯಾತ್ಮಿಕ ಮನೋಭಾವನೆ ಬಿತ್ತರಿಸುತ್ತಿರುವುದು ಶ್ಲಾಘನೀಯ. ಸ್ಮಿತಾ ಅಕ್ಕನವರು ಹಮ್ಮಿಕೊಳ್ಳುವ ಯಾವುದೇ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಲಾಗುತ್ತದೆ ಎಂದರು. ಅದು ನೋಡಿ ನಾನು ಇವಾಗ ಬಹಳಷ್ಟು ಸಾರಿ ಆಲೋಚನೆ ಮಾಡ್ತೀನಿ. ಒಂದು ಆತ್ಮೀಯತೆ ಬಹುಶಃ ನಮ್ಮ ಸ್ವಂತ ಒಳ ಹುಟ್ಟಿದ ಅಕ್ಕ ತಂಗಿಯರ ಜೊತೆ ನಮ್ಗೆ ಯಾವ ರೀತಿಯ ಆತ್ಮೀಯತೆ ಇರ್ತದ ಆ ರೀತಿ ಅಂತ ಒಂದು ಕಾರ್ಯಕ್ರಮದ ಸಾಗಿದಂತ ಅವರಿಗೂ ಮತ್ತು ವೇದಿಕೆ ಮೇಲಿದ್ದಂತೆ ಎಲ್ಲ ನನ್ನ ಸಹೋದರರು ಮತ್ತು ಬಂದಂತ ಎಲ್ಲ ಸಹೋದರ ಸಹೋದರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಮತ್ತು ರಕ್ಷಾಬಂಧನದ ಶುಭಾಶಯಗಳು ಹೇಳುತ್ತಾ, ಇವತ್ತು ಬಹುಶಃ ರಕ್ಷಾಬಂಧನ ಅಂದ್ರೆ ಪ್ರತಿ ವರ್ಷ ನಾವು ನಮ್ಮ ಅಕ್ಕ ತಂಗಿಯರಿಗೆ ನಾವು ನಿಮ್ಮ ರಕ್ಷಣೆಗೆ ಇದೆ ಅಂತ ನೆನಪಿಸಿಕೊಳ್ಳುವಂತಹ ಒಂದು ಸದಾವಕಾಶ. ಈ ನಾವು ರಕ್ಷಾಬಂಧನ ಸುಮ್ಮನೆ ಕಟ್ಸ್ಕೊಂಡು ಹೋಗೋದು ಹೇಗಿಲ್ಲ. ನಾವು ಯಾವ ರೀತಿ ಇವತ್ತು ಮಾತು ಕೊಡ್ತೀವೋ ಆ ರೀತಿ ನಡ್ಕೊಂಡಾಗ ಇವತ್ತು ರಕ್ಷಾಬಂಧನಕ್ಕೆ ಒಂದು ಬೆಲೆ ಸಿಗ್ತದೆ, ಒಂದು ಮಹತ್ವ ಸಿಗ್ತದೆ. ನಾನು ಅನೇಕ ಸಂಸ್ಥೆಗಳು, ಅನೇಕ ಮಠಾಧೀಶರು, ಅನೇಕ ಸ್ವಾಮಿಗಳು ರಾಯಚೂರಿಗೆ ಬಂದು ಹೋಗಿದ್ದಾರೆ, ಪ್ರವಚನ ಮಾಡಿದ್ದಾರೆ, ತಿಂಗಳು ಮಾಡಿದ್ದಾರೆ, 2 ತಿಂಗಳು ಮಾಡಿದ್ದಾರೆ, 3 ತಿಂಗಳಿದ್ದಾರೆ, 4 ತಿಂಗಳಿದ್ದಾರೆ, ಸಂಸ್ಥೆಗಳು ಕಟ್ಟಿದ್ದಾರೆ, ಗುರುಗಳು ಕಟ್ಟಿದ್ದಾರೆ, ಎಲ್ಲ ನೋಡಿದ್ದೀನಿ ನಾನು. ನಾನು ಬಹುಶಃ ನನ್ನ 40 ವರ್ಷ 10 ವರ್ಷ ಆದ್ಮೇಲೆ ನಮ್ಗೆಲ್ಲ ನೆನಪಿದೆ. 40 ವರ್ಷದ ನನ್ನ ಜೀವನದಲ್ಲಿ ಎಷ್ಟೋ ಸಂಸ್ಥೆಗಳು ನೋಡಿದ್ದೀನಿ, ಎಷ್ಟೋ ಕಾರ್ಯಕ್ರಮಗಳು, ದೈವ ಪುರುಷರು, ದೇವಮಾನವರು ಅಂತೆಲ್ಲ ಹೇಳ್ಕೊಂಡು ಎಲ್ಲ ಪ್ರವಚನಗಳು ಆಗಿ ಇಷ್ಟು ಸುದೀರ್ಘವಾಗಿ ಒಂದು ಸಂಸ್ಥೆ ನಡೆಸಿ ಲಕ್ಷಾಂತರ ಜನರಿಗೆ ಪ್ರತಿದಿನ ಉಪದೇಶ ನೀಡುವ ಮೂಲಕ ನಮ್ಮನ್ನೆಲ್ಲರನ್ನು ಮಾರ್ಗದರ್ಶನ ಮಾಡಿ ನಮ್ಮನ್ನು ಸರಿದಾರಿಗೆ ಹೋಗುವಂತ ಕೆಲಸ ಯಾರಾದರೂ ರಾಯಚೂರಿನ ಜನರಿಗೆ ಮಾಡಿದ್ರೆ ಅದು ನಮ್ಮ ಅಕ್ಕನವರು. ಬಹುಶಃ ನಾನು MLA ಆಗೋಕ್ಕಿಂತ ಮೊದಲು 2-3 ಕಾರ್ಯಕ್ರಮ ಬಂದಿದೆ. ಆದರೆ MLA ಆದ್ಮೇಲೆ ನಾನು ಯಾವುದೇ ಕಾರ್ಯಕ್ರಮ ಅಕ್ಕನವರು ಹೇಳಿದ್ರೆ ನನಗೆ ಅವರು ಪಾಪ, ನಾನು ಎಷ್ಟೋ ಸರಿ ಹೇಳ್ತೀನಿ, ಅಕ್ಕ ನೀವು ಫೋನ್ ಮೂಲಕ ಮಾಡಿದ್ರೆ ಸಾಕು, ನೀವೇನು ನನಗೆ ಬರೋದು ಬೇಕಾಗಿಲ್ಲ, ನೀವು ಬರೀ ಫೋನ್ ಕರೆ ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ. ಆಕಿ ಕಾರ್ಯಕ್ರಮ ಕೇಳಿದ್ರೆ ಬೆಳಗ್ಗೆನೆ ಮುಗಿಸ್ಕೊಂಡು ಹೋಗೋದು ಬೆಸ್ಟ್ ಅಪ್ ಅನ್ಸುತ್ತೆ. ಯಾಕಂದ್ರೆ ಒಂದು ಇಲ್ಲಿ ಈ ಸಂಸ್ಥೆಗೆ ಬಂದ್ರೆ ಇಲ್ಲಿ ಕೊಡ್ಬೇಕು, ಅಲ್ಲಿ ಕೊಡ್ಬೇಕು, ಕೆಳಗಡೆ ಕೊಡ್ಬೇಕಂತ ನಮ್ಮ ಒಂದು ಭಾವನೆ ಬರ್ತಾವ. ಕೂಡಲೇ ನಮಗೆ ಮನಃಶಾಂತಿ ಸಿಗ್ತದೆ. ಅಂತ ಒಂದು ಮನಃಶಾಂತಿ ಕೊಟ್ಟು ನಮ್ಮನ್ನ ಸರಿದಾರಿ ಹೋಗುವಂತ ಮಾರ್ಗದರ್ಶನ ನೀಡ್ತಾ ಇದಾರಲ್ಲ, ಆ ಅಕ್ಕನವರ ಸೇವೆ ಮತ್ತು ಎಲ್ಲ ಈ ಸಂಸ್ಥೆಯ ಅಕ್ಕನವರ ಸೇವೆ ನಿಜವಾಗ್ಲೂ ಬಹಳ ಅನನ್ಯ. ಮತ್ತು ಇಂಥ ಸಂಸ್ಥೆ ಕೊಡಿದ ನಮ್ಮ ರಾಯಚೂರಿನ ಜನರು ಬಹಳ ಧನ್ಯ ಅಂತ ಹೇಳ್ತಾರೆ. ನಾವು ಈ ಸಂಸ್ಥೆ ಪರವಾಗಿ ಇವತ್ತು ರಕ್ಷಾಬಂಧನ ಇದೆ ಅಂತ ಹೇಳಂಗಿಲ್ಲಕ್ಕ. ಪ್ರತಿದಿನ ತಾವು ಯಾವುದೇ ಸಮಯದಲ್ಲಿ ರಾತ್ರಿ 12 ನಿಮ್ಮತ್ತು ಗೊತ್ತು, ನಾನೆಲ್ಲ ಕರೆಗಳು ಸ್ವೀಕಾರ ಮಾಡ್ತೀನಿ. ಯಾವುದೇ ಸಮಯದಲ್ಲಿ ತಾವು ಒಂದು ಕರೆ ಮಾಡಿದ್ರೆ ಸಾಕು. ಯಾವುದೇ ಕಷ್ಟ ಸುಖಗಳಲ್ಲಿ ಈ ಸಂಸ್ಥೆಯ ಜೊತೆ, ಸಂಸ್ಥೆಯ ಬೆನ್ನೆಲುಬಾಗಿ ನಾನು ಯಾವತ್ತೂ ನಿಲ್ತೇನೆ. ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ಕರ್ತವ್ಯ ನನ್ನ ಕೊನೆ ಉಸಿರು ಇರುವವರೆಗೂ ನಾನು ನಡೆಸಿಕೊಳ್ಳುವಂತಹ ಜವಾಬ್ದಾರಿ, ಆ ಶಕ್ತಿ, ಆ ದೇವರು ಮತ್ತು ತಾವು ನನಗೆ ನೀಡಿ ಅಂತ ನಾನು ಹೇಳಿ ನನ್ನ ಮಾತು.
ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಸ್ಮಿತಾ ರಾಜಯೋಗಿನಿ ಅಕ್ಕನವರು ಮಾತನಾಡುತ್ತಾ, ಪ್ರತಿಯೊಬ್ಬರು ಸಮಾಜದಲ್ಲಿ ಉಲ್ಲಾಸದಿಂದ ಈ ಲೋಕದಲ್ಲಿ ಬದುಕಿ ಬಾಳಬೇಕು. ನಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸನ್ನು ಸಂತೋಷದ ಕಡೆಗೆ ಕೊಂಡೊಯ್ಯಬೇಕು ಎಂದರು. ಭಾರತ ದೇಶ ಹಬ್ಬಗಳ ತವರು. ಅನೇಕ ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾನೆ ಬರ್ತೀವಿ. ಆದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಆಚರಿಸುವ ಪ್ರತಿಯೊಂದು ಹಬ್ಬಗಳು ಒಂದಲ್ಲ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನ ಹೊಂದಿಕೊಂಡಿರುವಂತಹ ಹಬ್ಬಗಳು. ಯಾವಾಗ ನಾವು ಆಚರಣೆ ಮಾಡುವ ಹಬ್ಬಗಳ ಹಿನ್ನೆಲೆಯನ್ನ ಸರಿಯಾಗಿ ಅರ್ಥೈಸಿಕೊಂಡು ಆಚರಿಸುತ್ತೇವೋ ಆಗ ನಮ್ಮ ವಿಚಾರ, ನಮ್ಮ ಆಚಾರ ಹಾಗೂ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಸತ್ಯ ಬದಲಾವಣೆ ಬರಲು ಸಾಧ್ಯ. ರಕ್ಷಾಬಂಧನ ಇದು ಪವಿತ್ರತೆಯನ್ನು ಬಿಂಬಿಸುವಂತಹ ಹಬ್ಬ. ನಿಜವಾಗಿ ಶಬ್ದವನ್ನ ನೋಡಿ, ಬಂಧನ ಅನ್ನುವಂತಹ ಶಬ್ದವನ್ನ ಯಾರೂ ಇಷ್ಟಪಡುವುದಿಲ್ಲ. ಆದರೆ ರಕ್ಷಾ ಬಂಧನ ನಮಗೊಂದು ಹಬ್ಬ. ಅದ್ಯಾಕೆ ಹಬ್ಬ? ಹಾಗಿದ್ರೆ ಇಲ್ಲಿ ಯಾವ ಬಂಧನ ಅನ್ನುವುದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರಕ್ಷಾ ಬಂಧನ ಅಂತಂದಾಗ ಬರೀ ಒಬ್ಬ ಸಹೋದರಿಗೆ ರಾಖಿಯನ್ನು ಕಟ್ಟುವುದು, ರಾಖಿ ಕಟ್ಟಿಸಿಕೊಂಡಂತಹ ಸಹೋದರರು ಕಟ್ಟಿರುವ ಸಹೋದರಿಗೆ ರಕ್ಷಣೆ ನೀಡುವಂಥದ್ದು, ಇಷ್ಟೇ ಒಂದು ಸೀಮಿತ ದೃಷ್ಟಿಕೋನದ ಹಬ್ಬ ಇದಲ್ಲ. ಇದು ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ ನಾವು ಬಂಧಿಸಿಕೊಳ್ಳಬೇಕಾಗಿರುವಂತಹ ಒಂದು ಜಾಗೃತಿಯನ್ನು ಮೂಡಿಸುವ ಹಬ್ಬ. ಯಾವಾಗ ವ್ಯಕ್ತಿ ತನ್ನನ್ನ ತಾನು ಬಂಧಿಸಿಕೊಳ್ಳುವುದಿಲ್ಲವೋ ಆವಾಗ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಅವನನ್ನ ಬಂಧಿಸಬೇಕಾಗುತ್ತೆ. ಅವನಿಗೆ ಬಂಧಿಸಿ ಅಂತ ಆದೇಶ ಕೊಡಬೇಕಾಗುತ್ತೆ. ಆದರೆ ವ್ಯಕ್ತಿ ತನ್ನನ್ನ ತಾನು ಬಂಧಿಸಿಕೊಂಡು ರಕ್ಷಣೆಗೆ ಒಳಗಾಗಿದ್ದಾದರೆ ಅವನು ಸಮಾಧಾನಕ್ಕೂ ಶ್ರೇಷ್ಠ, ಭಗವಂತನ ರಕ್ಷಣೆಗೆ ಒಳಗಾಗ್ತಾನೆ. ಹಾಗಾದ್ರೆ ನಮ್ಮನ್ನ ನಾವು ಯಾವುದರಲ್ಲಿ ಬಂಧಿಸಿಕೊಳ್ಳೋಣ ಅಂತ ಗಮನಿಸುವುದಾದರೆ ಇಲ್ಲಿ ತಮಗೆ ಕಾಣಿಸ್ತಾ ಇದೆ 7 ವಿಷಯಗಳನ್ನ ಬರೆಯಲಾಗಿದೆ. ಇದು ನಮ್ಮ ಪ್ರತಿಯೊಬ್ಬರ ಒರಿಜಿನಲ್ ನೇಚರ್. ಯಾವಾಗ ವ್ಯಕ್ತಿ ತನ್ನನ್ನ ತಾನು ಮೊದಲನೇದು ಜ್ಞಾನ, ಪವಿತ್ರತೆ, ಶಾಂತಿ, ಸುಖ, ಪ್ರೀತಿ, ಶಕ್ತಿ, ಆನಂದ ಇವುಗಳಲ್ಲಿ ತನ್ನನ್ನು ಬಂಧಿಸಿಕೊಳ್ತಾನೋ ಆವಾಗ ಹೊರ ಜಗತ್ತಿನ ನಕಾರಾತ್ಮಕತೆ ಪ್ರಭಾವ ಅವನ ಮೇಲೆ ಬೀಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಒಂದು ರಕ್ಷಾಬಂಧನ ನಮ್ಮಲ್ಲಿ ಸಾತ್ವಿಕತೆಯನ್ನು ಜಾಗೃತಿ ಮಾಡಿಕೊಳ್ಳೋಣ. ಇವತ್ತಿನ ಈ ಒಂದು ರಕ್ಷಾಬಂಧನದ ಪರ್ವ ನಮ್ಮನ್ನ ಭಗವಂತನ ಶ್ರೀರಕ್ಷೆಗೆ ಒಳಗಾಗುವಂತೆ ನಾವು ಆದರ್ಶರಾಗೋಣ ಅಂತ ನಿಮಗೆಲ್ಲರಿಗೂ ವಿನಂತಿಸಿಕೊಳ್ತಾ ಅಂದ್ರೆ ಪವಿತ್ರತೆಯ ಶಕ್ತಿ. ನಿಮ್ಮಲ್ಲಿ ಎಷ್ಟೊಂದು ಶುದ್ಧತೆಯ ಶಕ್ತಿಯನ್ನು ನೀವು ತುಂಬಿಕೊಳ್ಬೇಕು ಅಂದ್ರೆ ಜಗತ್ತಿನ ಅಶುದ್ಧತೆಯನ್ನೇ ನೀವು ನಿವಾರಣೆ ಮಾಡುವಷ್ಟು ಶುದ್ಧ ಆತ್ಮಗಳಾಗಿ, ಪವಿತ್ರ ಆತ್ಮಗಳಾಗಿ. ಇದು ನಮ್ಮ ಮೊದಲನೆಯ ಪ್ರತಿಜ್ಞೆ. ಇನ್ನು 2ನೆಯ ಪ್ರತಿಜ್ಞೆ, ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡಿದೆ. ತಾವು ಆಡುವ ಮಾತುಗಳು ಮಧುರವಾಗಿರಲಿ, ಮತ್ತೊಬ್ಬರಿಗೆ ಶಕ್ತಿಯನ್ನ, ಉತ್ಸಾಹವನ್ನು ತುಂಬುವಂತಹ ಮಾತುಗಳನ್ನ ಮಾತನಾಡಿ, ಸದಾ ಕಾಲಕ್ಕೂ ಸುಖವನ್ನ ಕೊಡಿ, ಸುಖವನ್ನ ಪಡೆದುಕೊಳ್ಳಿ. ಇದು ನಮಗೆ ಬಂದಂತಹ ಈ ವರ್ಷದ ವಿಶೇಷ ಆದೇಶ, ಪ್ರತಿಜ್ಞೆ. ಅವಶ್ಯಕವಾಗಿ ನಾವು ಬಳಸೋಣ. ಎಲ್ಲರಿಗೂ ಈ ಜಾಗೃತಿಯನ್ನು ಮೂಡಿಸೋಣ. ಎಲ್ಲರೂ ಸಾತ್ವಿಕತೆಯ ರಕ್ಷಣೆಯಲ್ಲಿ ಬಂಧಿಸೋಣ. ಸಮಾಜ ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಅವರು ಮಾತನಾಡಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದ್ದಲ್ಲಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗಲಿದೆ. ಪ್ರತಿಯೊಬ್ಬರು ದಿನಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕು ಎಂದರು. ಅಣ್ಣ ಅಂದ್ಬಿಟ್ಟು ಯಾರಿದ್ದಾರೆ ಅಣ್ಣ ಅಂತಾನೆ ಕೇಳ್ತಾರೆ ನಮ್ಮ ಶಾಸಕರು. ಯಾರೇ ಬರಲಿ ಅವ ಅಫಿಷಿಯಲ್ ಉಳ್ಳಂತ ನಮ್ಮ ಶಾಸಕರಿಗೆ ನಾವು ಹೇಳಬೇಕಂದ್ರೆ, ಇವತ್ತಿನ ದಿನ ರಾಯಚೂರು ನಗರಕ್ಕೆ 2ನೇ ಬಾರಿಗೆ ಆರಿಸಿ ತಂದಂತ ಎಲ್ಲ ನಮ್ಮ ನಾಯಕರ ಮೊದಲ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಹಲವಾರು ಕೋಟಿಗಳ ಕನಿಷ್ಠ ಅಂದ್ರೆ ಒಂದು 800-900 ಕೋಟಿಗಳು ತಂದು ಈಗಾಗಲೇ ಹಲವಾರು ಯೋಜನೆಗಳನ್ನು ಕೈಗೊಂಡು ಇವತ್ತಿನ ದಿನ ಅಚ್ಚುಮೆಚ್ಚಿನ ಶಾಸಕರಂತ ಹಂಚ್ಕೊಂಡಂತ ನಮ್ಮ ಶಾಸಕರಿಗೆ ಮೊದಲ ಧನ್ಯವಾದಗಳು. ಯಾಕಂದ್ರೆ ಇದು ನಮ್ಗೆ ಜೊತೆ ನಾವು ಇರೋದಿಲ್ಲ, ಹಲವಾರು ವರ್ಷಗಳಿಂದ ನಾವು ಬರ್ತಾನೆ ಇದೀವಿ. ಇಲ್ಲಿ ಬಂದ್ರೆ ಏನೋ ಒಂದು ನೆಮ್ಮದಿ ಸಿಗುತ್ತೆ. ಅದ್ರ ಹೊರಗೆ ನಮ್ಗೆ ಟೈಮೇ ಸಿಗ್ತಾ ಇಲ್ಲ. ಆಕ್ಚುಲಿ ಇಷ್ಟು ವರ್ಷ 10 ನಿಮಿಷ ಬಂದವ್ರಿಗೆ
ಎಲ್ಲರನ್ನವರೇ ಆದರೂ ಸಹ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇವತ್ತಿನ ರಕ್ಷಾಬಂಧನ ಎಲ್ಲರಿಗೆ ಅಕ್ಕಂದರಿಗೆ ತಂಗಿಯರಿಗೆ ರಕ್ಷಾಬಂಧನ ಶುಭವನ್ನು ಕೋರುತ್ತಾ ಈ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ವಕೀಲ ದೇವಣ್ಣ ನಾಯಕ್, ಕಡಗೋಳು ಆಂಜನೇಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಮಿತಿಯ ನಿರ್ದೇಶಕ ವಿಜಯಕುಮಾರ್ ಪಾಟೀಲ್, ದಂಡಪ್ಪ ಬಿರಾದರ್, ಸಂಸ್ಥೆಯ ಪದಾಧಿಕಾರಿಗಳು ಇದ್ದರು. ತಾಲೂಕಿನ ಆಲ್ಕೂರು ಗ್ರಾಮದಲ್ಲಿ ಶ್ರೀ ದ್ವಾದಶ ಜ್ಯೋತಿರ್ಲಿಂಗಗಳ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣ ಅರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಾಕಾರ ಹೋಮ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವವೇ ಕೊರೋನಾ ಮಹಾಮಾರಿಯಿಂದ ಜನರು ತತ್ತರಿಸಿ ಹೋಗಿದ್ದು, ಇಂತಹ ಸಂದರ್ಭದಲ್ಲಿ ಭಗವಂತನ ಮೊರೆ ಹೋಗಿದ್ದು ಲೋಕ ಕಲ್ಯಾಣ ಅರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಾಕಾರ ಹೋಮ ನಡೆಸಿದ್ದು, ಕೋವಿಡ್ ಹಿನ್ನೆಲೆಯಲ್ಲಿ 25 ದಂಪತಿಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಕೋವಿಡ್ ಹಿನ್ನೆಲೆಯಲ್ಲಿ ಹೆಚ್ಚು ಜನರನ್ನು ಸೇರದೆ ಸರಳವಾಗಿ ಹೋಮ ಹವನವನ್ನು ಜರುಗಿಸಿದರು. ಸಕಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. Gracias.
ತುಪ್ಪ ಹಾಕ್ಬೇಡ್ರಮ್ಮ, ತುಪ್ಪ ಪೂರ್ಣಾವತಿ ಬೇಕು. ಈ ಚಾಪೆ ತೆಗಿರಿ ಕಾಲಾಗಿನು ಕಣ್ಣಿಗೆ ನಿಧಾನ 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 ಸರ್ ಬರ್ರಿ ಬರ್ರಿ ಇಟ್ಕೊಳ್ರಿ, ಒಬ್ರಿಗೊಬ್ಬರು ಹಂಗೆ ಇಟ್ಕೊಳ್ರಿ. ಎಲ್ಲರೂ ಜಾಸ್ತಿ ಗಣಹೋಮೆ ನವಗ್ರಹ ಹೋಮೆ ಸುದರ್ಶನ ಹೋಮೆ ಮೃತ್ಯುಂಜಯ ಹೋಮೆ ಕರ್ಮಣಿ ಮಂತ್ರ ವಿಪರ್ಯಾಸ ತಂತ್ರ ವಿಪರ್ಯಾಸ ಕಾಲ ವಿಪರ್ಯಾಸ ಕರ್ಮ ಪ್ರಾಯಶ್ಚಿತ್ತಾತ್ಮ आजमेव प्रतिष्ठते। ॐ पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। वसुधारा ಎಲ್ಲರಿಗೂ ಪ್ರೋಕ್ಷಣೆ ಮಾಡಪ್ಪ. ಓಂ ಶಾಂತಿ कर्णयोक्तप्रतितमहङ्कारिमङ्गलम् अम्बमङ्गलं जगदम्बमङ्गलम् सिद्धिबुद्धिप्रदे देवी बुद्धिमुक्तिप्रदायिनी मन्त्रमूर्ते सदा देवी महालक्ष्मी नमोस्तुते। भगणाम्बिकाय विद्महे श्रीशैलगिरिवास प्रचोदयात्। ಈ ಸಂದರ್ಭದಲ್ಲಿ ಸಂಸದರಾದ ಬಸವರಾಜ ಸ್ವಾಮಿ, ಸುಲೋಚನಾ, ವೀರಭದ್ರ ಶಿವಾಚಾರ್ಯರು, ಎನ್ ಶಂಕರಪ್ಪ,
ಮಿರ್ಜಾಪುರ್ ಚಂದ್ರಶೇಖರ್, ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷರು ಮಿರ್ಜಾಪುರ್ ಅಶೋಕ್, ಮಾಜಿ ಶಾಸಕರಾದ ತಿಪ್ಪರಾಜ್ ಹವಾಲ್ದಾರ್, ಕೆ ಲಕ್ಷ್ಮೀಕಾಂತ್ ರೆಡ್ಡಿ ಪೂರ್ತಿಪ್ಲಿ, ಮಲ್ಲಪ್ಪ ಗೌಡ, ಆರ್ಡಿಎ ಸದಸ್ಯರಾದ ವಾಣಿಶ್ರೀ ಹಾಗೂ ಗ್ರಾಮದ ಮುಖಂಡರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. 12 ಜ್ಯೋತಿರ್ಲಿಂಗಗಳ ದೇವಸ್ಥಾನ, ಆಲ್ಕೂರು ತಾಲೂಕು, ಜಿಲ್ಲೆ ರಾಯಚೂರು. ಇಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿಶೇಷ ಅಭಿಷೇಕ ಹಾಗೂ ಪೂಜೆಗಳು ನಡೆಯುತ್ತವೆ. ಇಲ್ಲಿ ಪ್ರತಿನಿತ್ಯ ಅನ್ನದಾನ ಕಾರ್ಯಕ್ರಮ ಜರುಗಲಿದೆ. ಗೋಶಾಲಾ ವ್ಯವಸ್ಥೆ ಹೊಂದಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಮೊಬೈಲ್ ಸಂಖ್ಯೆ 9845487749 9900857228. ಶಿವಲಿಂಗಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ. ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 944 89 8228 81 472 83 563 81 47 28 4561.
ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಯರಮರ ಸ್ಪೋರ್ಟ್ಗಲ್ ವ್ಯಾಪ್ತಿಯಲ್ಲಿ ಇರುವ ಕೆಐಡಿಬಿ ಸೇರಿದಂತೆ ಜಮೀನಿನಲ್ಲಿ ನಿರ್ಮಿಸಿರುವ ಹೌಸಿಂಗ್ ಕಾಲೋನಿಯ ಮನೆಗಳಿಗೆ ನಿಗದಿಪಡಿಸಿದ ದರವನ್ನು ಪರಿಷ್ಕರಣೆ ಮಾಡಿರುವುದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅನುಕೂಲವಾಗಿದೆ. ದರ ಪರಿಷ್ಕರಿಸಲು ಸಹಕರಿಸಲು ಹಿಂದಿನ ಕೈಗಾರಿಕೆ ಸಚಿವರು ಕಾರ್ಯದರ್ಶಿಗಳಿಗೆ ಫ್ಯಾಕ್ಟರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಅಭಿನಂದಿಸಿದ ಮುದ್ರಾಂಕ ಶುಲ್ಕ ವಿನಾಯಿತಿ ನೀಡುವಂತೆ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2019ರಲ್ಲಿ ಎಲ್ಐಜಿ, ಎಂಐಜಿ ಮತ್ತು ಎಚ್ಐಜಿ ಮನೆಗಳಿಗೆ ನಿಗದಿಪಡಿಸಿದ ದರದಂತೆ ಎಲ್ಐಜಿ 30,48,000, ಎಂಐಜಿ 38,40,000, ಎಚ್ಐಜಿ 56,68,000 ದರ ನಿಗದಿಪಡಿಸಲಾಗಿತ್ತು. ಇಷ್ಟೊಂದು ದರ ನೀಡಿ ಮನೆ ಖರೀದಿಗೆ ಸಾಧ್ಯವಾಗದೇ ಇರುವುದಕ್ಕೆ ವಿರೋಧಿಸಲಾಯಿತು. ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಬಗಾದಿ ಗೌತಮ್ ಇವರು ಏಕಗವಾಕ್ಷಿ ಸಭೆಯಲ್ಲಿ ಚರ್ಚಿಸಿ ಪರಿಷ್ಕರಣೆಗೆ ಪತ್ರ ಬರೆದಿದ್ದು, ನಂತರ 2020ರಲ್ಲಿ ಪುನಃ ಕೆಐಡಿಬಿಯಿಂದ ಅಧಿಸೂಚನೆ ಹೊರಡಿಸಿ ಎಲ್ಐಜಿ ಮನೆಗೆ 25 ಲಕ್ಷ, ಎಂಐಜಿಗೆ 31,50,000, ಎಚ್ಐಜಿಗೆ 46,50,000 ದರಗಳನ್ನು ನಿಗದಿಪಡಿಸಿ ಪ್ರಕಟಿಸಲಾಗಿತ್ತು. ಆಗಲೂ ವಿರೋಧಿಸಿ ಹಿಂದಿನ ಜಿಲ್ಲಾಧಿಕಾರಿಯಾಗಿದ್ದ ಆರ್ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸರ್ಕಾರಕ್ಕೆ ಪತ್ರ ಬರೆದು ದರಗಳನ್ನು ಇಳಿಸಲು ಮನವಿ ಮಾಡಲಾಗಿತ್ತು. 2021ರಲ್ಲಿ ಕೆಐಡಿಬಿ ಪುನಃ ಅಧಿಸೂಚನೆ ಹೊರಡಿಸಿ ಎಲ್ಐಜಿ 20 ಲಕ್ಷ, ಎಂಐಜಿ 26 ಲಕ್ಷ, ಎಚ್ಐಜಿ ಮನೆಗಳಿಗೆ 40 ಲಕ್ಷ ರೂಪಾಯಿಗಳ ನಿಗದಿಪಡಿಸಲಾಗಿದೆ. ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ, ಮಧ್ಯಮ ವರ್ಗದ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಆದರೆ ಹಮಾಲರು, ಇತರೆ ಕಾರ್ಮಿಕರಿಗೆ ಅನುಕೂಲ ಮಾಡಲು ಮುದ್ರಾಂಕ ಶುಲ್ಕ ವಿನಾಯಿತಿ, ಬ್ಯಾಂಕ್ ಸಾಲ ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಪರಿಶೀಲನಾ ಹಂತದಲ್ಲಿದೆ. ನೂತನ ಕೈಗಾರಿಕಾ ಸಚಿವರು ನಿರ್ದೇಶನ ನೀಡಬೇಕು ಎಂದರು. 3,000 ನಿವೇಶನಗಳು ಇದ್ದು ಕೈಗಾರಿಕೆಗಳಲ್ಲಿಯೇ ಕೆಲಸ ಮಾಡುವವರಿಗೆ ವಸತಿ ಸೌಲಭ್ಯ ಒದಗಿಸುವುದಾಗಿ ನೂತನ ಕೈಗಾರಿಕಾ ಸಚಿವರಿಗೆ ಮನವಿ ಮಾಡುವುದಾಗಿ ಹೇಳಿದರು. ಜಿಲ್ಲೆಯಲ್ಲಿ ಉದ್ಯೋಗ ಅವಕಾಶಗಳಿದ್ದು ಯುವಕ ಯುವತಿಯರಿಗೆ ತರಬೇತಿ ಅವಶ್ಯಕತೆ ಇದೆ. ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಟಿಸಿ ಮತ್ತು ಕರ್ನಾಟಕ ಜರ್ಮನ್ ತಾಂತ್ರಿಕ ತರಬೇತಿ ಸಂಸ್ಥೆ ಕೆಟಿಟಿಟಿಐ ಜಿಲ್ಲೆಗೆ ಮಂಜೂರು ಮಾಡುವುದು ಅಗತ್ಯವಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತರಬೇಕು, ಕೇಂದ್ರ ಪ್ರಾರಂಭಿಸಬೇಕು. ಜಿಲ್ಲೆಯ ಯುವಕ ಯುವತಿಯರು ತರಬೇತಿ ಪಡೆಯಲು ಮುಂದೆ ಬರಬೇಕು. ಅಂದಾಗ ಮಾತ್ರ ಕೈಗಾರಿಕೆಗಳು ಮತ್ತಷ್ಟು ಬೆಳೆಯುವ ಜೊತೆಗೆ ಜಿಲ್ಲೆಯಲ್ಲಿಯೇ ಉದ್ಯೋಗ ಸೃಷ್ಟಿಯಾಗಲು ಕಾರಣವಾಗುತ್ತದೆ ಎಂದರು. 2019ರಲ್ಲಿ ಒಂದು ಪ್ಲಾಟ್ಗೆ ಕನಿಷ್ಠ ಅಂದರೆ 30 ಲಕ್ಷ ರೂಪಾಯಿ 30-40 ಇಟ್ಟಿದ್ದು. ಅದಾದ ನಂತರ ಮತ್ತೆ 7-9ರಲ್ಲಿ 25 ಲಕ್ಷ ಇಟ್ಟು ಅದಕ್ಕೆ ಹೋರಾಟ ಮಾಡಿದ್ವಿ. ಲಾಸ್ಟ್ ಕೊನೆಯಾಗಿ ನಮ್ಮ 10/6/21 ಈ ವರ್ಷದಲ್ಲಿ ಅದನ್ನು 20 ಲಕ್ಷಕ್ಕೆ ತಂದಿಟ್ಟು ಈ ರೇಟ್ ನಾವು ರಿಕ್ವೆಸ್ಟ್ ಮಾಡಿ ಸಾಕಷ್ಟು ಹೋರಾಟ ಮಾಡಿ ಮಿನಿಸ್ಟ್ರಿ ಅಡ್ಮಿನಿಸ್ಟ್ರೇಟರ್ ಹೋಗಿದ್ರು, ಸುತ್ತ ಅವರ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರವ್ ಅವರಿಗೆ ಮತ್ತು ಆ ಡಿಪಾರ್ಟ್ಮೆಂಟ್ಗೆ ಮತ್ತು ನಮ್ಮ ಇಲ್ಲಿ ಜಿಲ್ಲಾಧಿಕಾರಿಗಳು ಗೌತಮ್ ಸರ್ ಅಂತರು ಫಸ್ಟ್ ಅನೌನ್ಸ್ಮೆಂಟ್ ಮಾಡಿದಾಗ ಈ ರೇಟನ್ನು ಬೆಂಗಳೂರಿನಲ್ಲಿಲ್ಲ, ವೈಜಾಗ್ನಲ್ಲಿಲ್ಲ ಅಂತ ಹೇಳಿ ಒಂದು ಡಿಒ ರೇಟನ್ನು ಅವರು ಕೆಡಿಬಿ EM ಪಕ್ಕದಲ್ಲಿ 15,000ರಿಂದ 2,000 ಒಳಗೆ ಬಿಲ್ಡಿಂಗ್ ಕಟ್ಬೋದು, ಇಂಡಿವಿಜುವಲ್ ಫ್ಲಾಟ್ ರೇಟ್ ಇಡ್ಬೋದು ಅಂತ ಹೇಳಿದಾಗ ಅವರು ಒಂದು ಡಿಒ ಬರೆದಾಗ ಲಾಸ್ಟ್ ಕೊನೆಯಾಗಿ 20 ಲಕ್ಷ ತಂದರು 30-40, ಮತ್ತು 30-50 26 ಲಕ್ಷ ತಂದರು. ಅವರು 30-50 ಮೊದಲು 48 ಲಕ್ಷ ಇಟ್ಟಿದ್ರು 44, ಆಮೇಲೆ 40-60 40 ಲಕ್ಷ ತಂದರು. ಅವರು 56 ಲಕ್ಷ ಇಟ್ಟಿದ್ರು. ಅದನ್ನು ನಾವು ಸಂಘದಿಂದ
ಮತ್ತು ಹೋರಾಟ ಮಾಡಿ ಡಿ ಸಿ ಅವರು ಸಹಕಾರ ತಗೊಂಡು ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಕೆ ಡಿ ಆಗಲಿ ಇವರು ಡಿ ಎಸ್ ಸಿ ಆಫೀಸ್ನಲ್ಲಿ ಬಸವರಾಜ್ ಸಾರ್ ಇರಲಿ ಅವರೆಲ್ಲ ಸಹಕಾರ ತಗೊಂಡು ನಾವು ಹೋರಾಟ ಮಾಡಿದಾಗ ಇದನ್ನು ಈ ರೇಟಿಗೆ ಬಂತು. ಇನ್ನು ನಮ್ಮ ರಾಯಚೂರು ಜನಾಂಗ ಮತ್ತು ಬಡವರು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಕೆಲಸ ಮಾಡೋರು ಸೂಪರ್ವೈಸರ್ಸ್ ಆಗಲಿ ಮಾಲರಿಗಾಗಲಿ ಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಏನು ಕಡಿಮೆ ಮಾಡಿದ್ರು, ಆದರೆ ಆ ಬಿಲ್ಡಿಂಗ್ ಖರೀದಿ ಮಾಡೋಕ್ಕೆ ನಮ್ಮ ಮಾಲರಿಗೆ ಆಗಲಿ ಸೂಪರ್ವೈಸರ್ಗಾಗಲಿ ಆಗೋದಿಲ್ಲ. ಅದರಲ್ಲಿ ಕೆಲವು ಕಂಡೀಷನ್ಸ್ ಹಾಕಿದ್ವಿ. ನಾವು ಏನು ಕೇಳಿದ್ವಿ ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಮಿಷನ್ ಫಾರ್ ದಿ ಲ್ಯಾಂಡಿಗೆ ಕೊಡ್ತೀವಿ, ಅದೇ ರೀತಿ ಈ ಪ್ಲಾಟ್ಗಳು ಇನ್ವೆಷನ್ಗೆ ಮನೆಗಳನ್ನು ಕೊಡ್ರಿ ಅಂತ ಕೇಳಿದ್ವಿ ಒಂದು. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಬ್ಯಾಂಕ್ ಫೆಸಿಲಿಟಿ ಅವರು EM ಅವರು ಒಪ್ಕೊಂಡಿದ್ದಾರೆ. ನಾವು ಇದನ್ನ ಮಂತ್ರಿ ಅವರಿಗೆ ಹೇಳ್ಬೇಕ್ರಿ, ಅಂದರೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಚೇಂಜ್ ಆಗ್ತಾರೆ, ಪೆಂಡಿಂಗ್ ಆಗಿಲ್ಲ. ನೆಕ್ಸ್ಟ್ ವೀಕ್ನಲ್ಲಿ ನಮ್ಮ ಸ್ಟೇಟ್ನವರು ನಾವೆಲ್ಲ ಕಲ್ತು ಹೋಗಿದ್ದು ಬಂತಾರೆ, ಅವರು ಮೆಮೊರ ಕೊಟ್ಟಾಗ ಎಕ್ಸೆಪ್ಟ್ ಮಾಡ್ರೆ ಈ ನೆಕ್ಸ್ಟ್ ಮೀಟಿಂಗ್ದಾಗ ನಾವು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಮ್ಷನ್ ಮಾಡೋಕ್ಕೆ ಅವಕಾಶ ಐತೆ, ಮಾಡ್ತೀವಿ ನೋಡಮ್ಮ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಆಮೇಲೆ ಅಲ್ಲಿ 3,000 ಪ್ಲಾಟ್ಗಳಿದ್ದಾವೆ. ಅಲ್ಲಿ 3,000 ಪ್ಲಾಟ್ನಲ್ಲಿ ನಾವು ಅದರಲ್ಲಿ ಒಂದು ರಿಕ್ವೆಸ್ಟ್ ಏನು ಮಾಡಿದ್ವಿ, ನಮ್ಮ ಅಮಾನರಿಗೆ ನಮ್ಮ ಇಂಡಸ್ಟ್ರಿಯಲ್ಲೂ UPA ಸರ್ಕಾರ ಇದ್ದಾಗ 2008ನಲ್ಲಿ UPA ಸರ್ಕಾರ ಇದ್ದಾಗ ಈ ಫಾರ್ಮಿಂಗ್ ಮಾಡಿದ್ವಿ. ಏನಂದರೆ ಯಾವುದೇ ಇಂಡಸ್ಟ್ರಿ 1000 ಎಕರೆಗಿಂತ 500 ಎಕರೆಗೆ ಹೆಚ್ಚಿಗಿದ್ರೆ ಅದನ್ನು ಕಂಪಲ್ಸರಿ 15% ವಸತಿಗಾಗಿ ಮಾಡಬೇಕನ್ನೋ ಉದ್ದೇಶದಿಂದ UPA ಸರ್ಕಾರ ಮಾಡಿದಾಗ ಇದು ಕಂಟಿನ್ಯೂಯೇಷನ್ ಇಲ್ಲಿ ತನಕ ಗುದ್ದಾಡಿ ಇಲ್ಲಿ ಹಂತವಾಗಿದೆ. ಮೊನ್ನೆ ನಮ್ಮ ಮಿನಿಸ್ಟರ್ ಅವರು ಕೈಗಾರಿಕಾ ಮಿನಿಸ್ಟರ್ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಲ್ಯಾಂಡ್ ಅಪ್ಲಿಕೇಶನ್ ಮಾಡಿದರೆ 10 to 15% ಹೌಸಿಂಗ್ ಕಾರ್ಲಿಗೆ ಕೊಡ್ತೀವಿ. ಇದು ಅವಶ್ಯಕತೆ ಇದೆ. ಯಾಕಂದರೆ ಆ ಏರಿಯಾದಲ್ಲಿ ಮಾಡುವಂಥ ಕೂಲಿ ಕಾರ್ಮಿಕರಾಗಲಿ ಸೂಪರ್ವೈಸರ್ಸ್ ಆಗಲಿ ಮಾಲೀಕರಾಗಲಿ ಅಲ್ಲಿ ವ್ಯವಸ್ಥೆ ಇದ್ದರೆ ಅನುಕೂಲ ಆಗ್ತದಂತ ಅವರ ಉದ್ದೇಶ ಕರೆಕ್ಟ್ ಐತೆ. UPA ಸರ್ಕಾರ ಮಾಡಿದಾಗ ಈಗ ಕೂಡ ಅದೇ ರೀತಿ ತಗೊಳ್ತಾರೆ. ಈ 3,000 ಪ್ಲಾಟ್ನಲ್ಲಿ ಸಣ್ಣ ಪ್ಲಾಟ್ 30-20 ಅಮೌಂಟ್ ಸಲುವಾಗಿ ಮಾಡಬೇಕು. ಆಮೇಲೆ ರೇಟು ಅವರು 700 rupees ಡಿಕ್ಲೇರ್ ಮಾಡಿದ್ರು, 750 ಡಿಕ್ಲೇರ್ ಮಾಡಿದ್ರು. ಇದರಲ್ಲಿ ಹೋರಾಟ ಮಾಡಿದಾಗ ಈಗ 600 ಮಾಡಿದ್ದಾರೆ. ನಾವು ಇನ್ನೂ 450 ಮಾಡಿ ನಮ್ಮ ಭಾಗಕ್ಕೆ ಇಲ್ಲಿ ಬಡವರಿಗೆ ಮೊದಲು ಆದ್ಯತೆ ಕೊಡ್ರಿ ಅಂತ ಕೇಳಿದ್ವಿ. ಅದನ್ನು ಎಷ್ಟೊಂದು ಒಪ್ಕೊಂಡಿದ್ದಾರೆ. ಇನ್ನು ಒಂದು ತಿಂಗಳ 2 ತಿಂಗಳಲ್ಲಿ ಏನು ಡಿಕ್ಲೇರ್ ಆಗ್ತದೆ ನೋಡೋಣ. ಇದರಲ್ಲಿ ಎಲ್ಲರೂ ಸಹಕಾರ ಐತೆ, ನಮಗೆ ರಾಜಕಾರಣಿಗಳದ್ದು ಎಲ್ಲರೂ ಸಹಕಾರ ಐತಿ. ಎಲ್ಲರೂ ಲೆಕ್ಕ ತೊಗೊಂಡೋಗಿನಿ, ನಮ್ಗೆ ಪ್ರೆಸರ್ ಮಾಡಿದ್ವಿ. ಪ್ರೆಸರ್ ಮಾಡಿ ಒಟ್ಟಾಗಿ ನಮ್ಮ ಸಂಘದವರು ಕೆಲಸ ಬಿಟ್ಟು ನಾವು ಕೂಡ ಎಲ್ಲ ವೈಸ್ ಪ್ರೆಸಿಡೆಂಟ್ ನಮ್ಮ ಸೈನಿಕ್ ಸೇಟ್ ಆಗಲಿ, ಶೈಲೇಶ್ ಅವರಾಗಲಿ, ಆನಂದ್ ರೆಡ್ಡಿ ಆಗಲಿ, ನಮ್ಮ ರವಿ ಆಗಲಿ ಎಲ್ಲರ ಕಲ್ತು ನಾವು ಹೋರಾಟ ಮಾಡಿದ್ವಿ. ಒಂದೊಂದು ಟೀಮ್ನಲ್ಲಿ ಒಂದೊಂದು ಸಲ ಹೋಗಿದ್ವಿ. ಇದನ್ನು ನಮ್ಮ ರಾಯಚೂರು ಜನಕ್ಕೆ ಸೇರಬೇಕು ಅನ್ನೋದು ಉದ್ದೇಶದಿಂದ ನಾವು ಹೋರಾಟ ಮಾಡಿ ಇವತ್ತು ಸಕ್ಸಸ್ ಆಗಿದ್ವಿ. ನಮಗೆ ಭಾಳ ಹೆಮ್ಮೆ ಅನಿಸ್ತದೆ ಈ ಸುದ್ದಿಗೆ. ಇದಾದ ನಂತರ ಮತ್ತೆ ನಮ್ಮ ರಾಯಚೂರಿನಲ್ಲಿ ಒಂದು ಇದು ಬೇಕಾಗ್ತದೆ. ಕೆಲವು GTTC ಅಂತ ಕೂಲ್ ರೂಮ್, ಗೌರ್ಮೆಂಟ್ ಕೂಲ್ ರೂಮ್ ಟ್ರೈನಿಂಗ್ ಸೆಂಟರ್. ಇದರಿಂದ ಏನು ಉಪಯೋಗ ಆಗ್ತದಂದರೆ ಈ ಟ್ರೈನಿಂಗ್ ಸೆಂಟರ್ನಲ್ಲಿ 3 ವರ್ಷ ತನಕ ಟ್ರೈನಿಂಗ್ ಇರ್ತದೆ, 1 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರ್ತದೆ. ನಮ್ಮ ಹತ್ರ ITI ಇದಾವೆ, ಆಮೇಲೆ ಬೇರೆ ಇದಾವೆ. ಅದರಲ್ಲಿ ಏನಾಗ್ತದೆ, ITIದಲ್ಲಿ ಕಲಿತು 1 ತಿಂಗಳಕ್ಕೆ ಅವರು ಹೊರಗೆ ಬಂದ ಮೇಲೆ ಅದರಲ್ಲಿ ಕಾನ್ಸೆಪ್ಟೇ ಇರೋದಿಲ್ಲ. ನಾನು ಇದು ಮುಖ್ಯವಾಗಿ ಏನಂದರೆ ಯುವಕರು, ನಮ್ಮ ರಾಯಚೂರು ಯುವಕರಿಗೆಲ್ಲ ಕೈ ಜೋಡಿಸಿ ಕೇಳ್ತೀನಿ, ಇದರಲ್ಲಿ ತೊಡಗಬೇಕು. ಎಲ್ಲರೂ ಆಸಕ್ತಿ ತೋರಿಸ್ಬೇಕು. ಆಸಕ್ತಿ ತೋರಿಸಿದ್ರೆ ನಮ್ಮ ರಾಯಚೂರಿಗೆ ನನ್ನ ಬೆಳವಣಿಗೆ ಆಗೋ ಸಂಭವ ಇದೆ. ಯಾಕಂದರೆ ನಮ್ದು ಎಲ್ಲ ಆಸಕ್ತಿ ಬಂದಿದೆ. ಆದರೆ ಇನ್ನು ಅದು ಏನು ಇದಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರಂದರೆ ನಮ್ಮ ಅಶ್ವಥ್ ನಾರಾಯಣ ಅವರು IT-BT ಮಿನಿಸ್ಟರ್ ಅವ್ರ ಹತ್ರ ಅವ್ರಿಗೆ ಬರ್ತಿದ್ದು, ಅವರು ಕೂಡ ನೆಕ್ಸ್ಟ್ ವೀಕ್ನಲ್ಲಿ ನಾವು ಮೆಮೊರಂ ಕೊಡ್ತೀವಿ. GTTC ಒಂದು, ಆಮೇಲೆ KGTTC ಅಂದರೆ ಗೌರ್ಮೆಂಟ್ ಟೂಲ್ ಟ್ರೈನಿಂಗ್ ಸೆಂಟರ್ ಅಂತ ಐತೆ. KGTTC ಅಂದರೆ ಕರ್ನಾಟಕ ಜರ್ಮನಿ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟರ್. ಈ 2 ಬಂದರೆ ನಮ್ಮ ಯುವಕರಿಗೆ ಭಾಳ ಅನುಕೂಲ ಆಗ್ತದೆ. ಯುವಕರಿಗೆ ಹುಡುಗಿಯರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ತಾರೆ. ಅವರು ಪ್ರಾಕ್ಟಿಕಲ್ ಸಂಪೂರ್ಣ 50% ಪ್ರಾಕ್ಟಿಕಲ್ ಟ್ರೈನಿಂಗ್, ಆಮೇಲೆ ಇದು ಥಿಯರಿಟಿಕಲ್ಗೂ ಇರ್ತದೆ. ಈ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತವರಿಗೆ ಇಮಿಡಿಯೇಟ್ ಪ್ಲೇಸ್ಮೆಂಟ್ ಇರ್ತದೆ, ಇಮಿಡಿಯೇಟ್ ನೌಕರಿ ಸಿಗ್ತದೆ. ಪೋಸ್ಟ್ಗಳೇ ಹೆಚ್ಚಿಗೆ ಕೊಡೋಕೆ ಅವಕಾಶ ಇದೆ ಅಂತ ಹೋದ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು. ಅವ್ರಿಗೊಂದು ಪತ್ರ ಬರ್ದಿದ್ದು, ಸರ್ ನಾವು D ಗ್ರೇಡ್ನಲ್ಲಿ ಬೇಡ ಸರ್, ನಮ್ಗೆ ಕೂಡ C ಗ್ರೇಡ್ B ಗ್ರೇಡ್ನಲ್ಲಿ ಬರೋಂಗ ನಮಗೆ ಇಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಬೇಕೇ ಬೇಕಂತ ಹೇಳಿದಾಗ, ಇಲ್ಲರಿ ನಾವು ಪೋಸ್ಟ್ ಕೊಡ್ಬೇಕಂದ್ರೆ ಭಾಳ ತ್ರಾಸ ಆಗ್ತದೆ, ನಿಮ್ಮ ಹತ್ರ ಯಾರು ಟ್ರೈನಿಂಗ್ ಅಲ್ಲ, ನೀವು ಟ್ರೈನಿಂಗ್ ಸೆಂಟರ್ ಇಲ್ಲ, ನಾವು ಟ್ರೈನಿಂಗ್ ಮಾಡಿದ್ರೆ ಹೆಂಗೆ ಆಗ್ತದೆ ಸರ್ ಅಂತ ನಾವು ಕೇಳಿದ್ವಿ. ಅವ್ರು ಎಕ್ಸೆಪ್ಟ್ ಮಾಡಿದ್ರು ಅವತ್ತು. ಆದರೆ ಅವ್ರು ಇಲ್ಲ. ಈಗ ನೆಕ್ಸ್ಟ್ ಈಗ ಮುನಿಯಸ್ ಇರಾನಿ ಸರ್ ಬಂದಾಗ ಅವ್ರ ಹತ್ರ ಕೂಡ ನಾವು ಕೇಳ್ತೀವಿ. ಅದು ಕಂಪಲ್ಸರಿ ನಾವು GTTC ಮತ್ತು KGTTC ಇವೆರಡು ಇನ್ಸ್ಟಿಟ್ಯೂಟ್ಗಳನ್ನು ರಾಯಚೂರು ತನಕ ಸತಾ ಹೋರಾಟ ಮಾಡ್ತೀನಿ. ಇದ್ರ ಜೊತೆಗೆ ನನಗೆ ಯುವಕರು ಮತ್ತು ಸಂಘ ಸಂಸ್ಥೆಗಳನ್ನು ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ. ನಾವು ಇನ್ನೊಂದು ಮೀಟಿಂಗ್ದಾಗ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಗೌರ್ಮೆಂಟ್ ಒತ್ತಾಯ ಮಾಡಿ, ನಮ್ಮ ಇಲ್ಲಿ ರಾಜಕಾರಣಿಗಳನ್ನ ಹತ್ರ
ಪತ್ರಗಳು ತಗೊಂಡು ಅವರಿಂದ ಒತ್ತಾಯ ಮಾಡಿ ಈ 2 ಟ್ರೈನಿಂಗ್ ಸೆಂಟರ್ ತಂದರೆ ನಮ್ಮ ಯುವಕರಿಗೆ ಯುವತಿಯರಿಗೆ ಬಹಳ ಅನುಕೂಲ ಆಗ್ತದೆ. ನಾವು ಗಂಜನಾಗ ನೋಡಕತ್ತೀವಿ, ಕನಿಷ್ಠ ಒಂದು 2,000 to 3,000 ಟ್ರೈನಿಂಗ್ ಕಮಿಷನ್ ಏಜೆಂಟ್ಸ್ ಇದ್ದಾವೆ. ಅಲ್ಲಿ ಅಕೌಂಟ್ ಬರೆಯೋರಿಲ್ಲ, ಅಕೌಂಟ್ ಟ್ಯಾಲಿ ಕಲ್ತವ್ರಿಲ್ಲ. ಅಟ್ಲೀಸ್ಟ್ ಬೇಸಿಕ್ ಕಲ್ತವ್ರು ಇದ್ರೆ ಕೂಡ ಅಟ್ಲೀಸ್ಟ್ ಅಕೌಂಟ್ ಬರೆಯಕ್ಕೆ ಬರ್ತದಂದ್ರೆ ಅವ್ರಿಗೆ ಕನಿಷ್ಠ ಅಂದ್ರೆ ಒಬ್ಬೊಬ್ರು 5,000 ರೂಪಾಯಿ ವರ್ಷ, ತಿಂಗಳ 5,000 ರೂಪಾಯಿ ಕೊಡ್ತಾರೆ, ವರ್ಷ 60,000 ರೂಪಾಯಿ ಆಗ್ತದೆ. 4 ಅಂಗಡಿಗಳು ಅವ್ರು ಇಟ್ಕೊಂಡ್ರೆ ತಿಂಗಳ 20,000 ರೂಪಾಯಿ ನೌಕರಿ ಆಗ್ತದೆ. ಅಂಥವ್ರು ಮಾಡಕ್ಕೆ ಆಸಕ್ತಿ ತೋರಿಸೋರಿಲ್ಲ. ಆಸಕ್ತಿ ತೋರಿಸೋರು ಹುಡುಗರಂದ್ರೂ ಕೂಡ ಸ್ವಲ್ಪ ಅದು ಇದಿಲ್ಲ, ಏನಂದ್ರೆ ನಾವು ಮಾಡ್ಬೇಕನ್ನೋದು ಉದ್ದೇಶ ಇದೆ. ಏನೋ ನಾವು ಈ ಸಂದರ್ಭದಲ್ಲಿ ಸಂಘಟನೆ ಕಾರ್ಯದರ್ಶಿ ಶ್ರೇಣಿಕ್ ರಾಜ್, ಶೈಲೇಂದ್ರ, ಆನಂದ್ ರೆಡ್ಡಿ, ರವಿಕುಮಾರ್ ಉಪಸ್ಥಿತರಿದ್ದರು. ಆಗಸ್ಟ್ 24ರಂದು ಶ್ರೀ ಅಮರೇಶ್ವರ ಆಸ್ಪತ್ರೆಯಲ್ಲಿ ಉಚಿತ ಹೃದಯ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡ ಹಾಗೂ ಸಾಮಾನ್ಯ ರೋಗಗಳ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಸಪ್ತಗಿರಿ ಆಸ್ಪತ್ರೆಯ ಮಾರುಕಟ್ಟೆ ಅಧಿಕಾರಿ ರಾಜೇಶ್ ಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನೇಕ ತಜ್ಞ ವೈದ್ಯರು ಶಿಬಿರದಲ್ಲಿ ಭಾಗವಹಿಸಲಿದ್ದಾರೆ. ಅಗತ್ಯ ಇರುವ ರೋಗಿಗಳಿಗೆ ಹೆಚ್ಚಿನ ತಪಾಸಣೆ, ಶಸ್ತ್ರಚಿಕಿತ್ಸೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಒದಗಿಸಲಾಗುತ್ತದೆ. ರೋಗಿಗಳಿಗೆ ಬಸ್ ದರ ನೀಡಿ ಚಿಕಿತ್ಸೆ, ತಪಾಸಣೆ ವ್ಯವಸ್ಥೆ ಮಾಡಲಾಗುತ್ತದೆ. ಆಯುಷ್ಮಾನ್ ಭಾರತ್, ಕರ್ನಾಟಕ ಆರೋಗ್ಯ ಭಾಗ್ಯ ಯೋಜನೆ ಸದುಪಯೋಗ ಪಡೆದು ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಇಸಿಜಿ, ಎಕೋ ತಪಾಸಣೆ ನಡೆಸಿ ಅವಶ್ಯಕತೆ ಇರುವವರಿಗೆ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತದೆ. ಶಿಬಿರದ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು. ಉದ್ದೇಶ ಏನಂದ್ರೆ ಇಲ್ಲಿ ಇರೋ ಕೆಲವು ರೋಗಿಗಳಿಗೆ ಬಿಪಿಎಂ ಕಾರಣದಲ್ಲಿ ಆಂಜಿಯೋಗ್ರಾಮ್ ಆಯಿತು ಅಥವಾ ನ್ಯೂರಾಲಜಿಯಲ್ಲಿ ಸ್ಟೋನ್ಸ್ ಅಂದರೆ ಕಿಡ್ನಿಯಲ್ಲಿ ಹಲ್ಲು ಇದ್ರೆ ಮತ್ತೆ ಸ್ಪೈನ್ ಸರ್ಜರಿ, ಈ ಥರ ಕೇಸಸ್ ಎಲ್ಲ ಕ್ಯಾಂಪ್ಸ್ಗೆ ಕರೆಸಿ ಅವರಿಗೆ ಪ್ರಚಾರ ಮಾಡಿ ಇಲ್ಲಿಂದ ಅವ್ರು ನಮ್ಮ ಆಸ್ಪತ್ರೆ ಕಡೆಯಿಂದಲೇ ಪೇಷಂಟ್ನ ಪಿಕಪ್ ಮಾಡ್ತೀವಿ ಸರ್. ಲೈಕ್ ವಿ ವಿಲ್ ಪ್ರೊವೈಡ್ ಬಸ್ ಫೇರ್ ಆಲ್ಸೋ, ಅವರಿಗೆ ಬಸ್ಸು ಚಾರ್ಜಸ್ ಕೂಡ ಕೊಡ್ತೀವಿ. ಇದು ಎಲ್ಲ ಸ್ಕೀಮ್ ಅಂದ್ಬಿಟ್ಟು ಆಯುಷ್ಮಾನ್ ಭಾರತ ಮತ್ತು ಆರೋಗ್ಯ ಕರ್ನಾಟಕದಲ್ಲಿ ನಮ್ಮ ಹಾಸ್ಪಿಟಲ್ ಎಂಪ್ಯಾನಲ್ಮೆಂಟ್ ಆಗಿರುತ್ತೆ, ಇವರೇ ಟೈಅಪ್ ಆಗುತ್ತೆ. ಸೊ ಇದೇ ಥರ ಲಾಸ್ಟ್ ವರ್ಷ ಕೂಡ ಡಿಸೆಂಬರ್ 12ನೇ ತಾರೀಕು ಮಾಡಿದ್ದೀವಿ. ತಾವುಗಳು ವರದಿಗಳೆಲ್ಲ ಬಹಳ ಒಳ್ಳೆಯದಾಗಿ ಕವರ್ ಮಾಡಿದ್ದೀರ, ಅದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ಫುಲ್ ಕ್ಯಾಂಪ್ ಆಲ್ಸೋ. ಸುಮಾರು ಒಂದು 310 ಜನ ಬಂದಿದ್ರು. ಅವತ್ತು 22 ಜನ ಸೆಲೆಕ್ಟ್ ಆಗಿದ್ರು. ಅದರಲ್ಲಿ 16 ಜನ ಬ್ಯಾಂಗ್ಳೂರಿಗೆ ಬಂದಿದ್ರು. ಒಂದು 8 ರಿಂದ 10 ಜನಕ್ಕೆ ಸರ್ಜರಿ ಫೋಟೋ ಫ್ರೀ ಆಫ್ ಕಾಸ್ಟ್ ಮಾಡಿದ್ರು. ಡಿಸೆಂಬರ್ 12ನೇ ತಾರೀಕು ಹಾಕಿಕೊಟ್ಟಿದ್ದಾರೆ. ಸೊ ಅದೇ ಥರ ಲಾಸ್ಟ್ ಆ್ಯಕ್ಚುಲಿ 1.5 ಇಯರಿಂದ ಕ್ಯಾಂಪ್ ಮಾಡ್ತಿದ್ದಿಲ್ಲ ಆ್ಯಕ್ಚುಲಿ ಡ್ಯೂ ಟು ಕೋವಿಡ್ ಆ್ಯಂಡ್ ಆಲ್. ಸೊ ಈಗ ಮತ್ತೆ ಮಂಗಳವಾರ ಹಮ್ಮಿಕೊಳ್ಳಲಾಗ್ತೀವಿ. ಇದಕ್ಕೆ ಬಂದ್ಬಿಟ್ಟು ಕಾರ್ಡಿಯಾಲಜಿ ಕಡೆಯಿಂದ ಇಸಿಜಿ ಮತ್ತು ಎಕೋ ಉಚಿತವಾಗಿ ಮಾಡ್ತೀವಿ. BP ಇರುತ್ತೆ ಮತ್ತು GRBS ಇರುತ್ತೆ. ಸೊ ಇಸಿಜಿಯಲ್ಲಿ ಏನಾದ್ರು ವೇರಿಯೇಷನ್ಸ್ ಅಂದರೆ ನಾವು ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತೀವಿ. ಅಲ್ಲಿ ಹೋಗಿ ಮತ್ತೆ ಪುನಃ ಆಂಜಿಯೋಗ್ರಾಮ್ ಬೇಕಾಗಿರೋ ಪೇಷಂಟ್ಸ್ಗೆ ಉಚಿತವಾಗಿ ಮಾಡುವುದು ನಮ್ಮ ಸಪ್ತಗಿರಿ ಆಸ್ಪತ್ರೆಯಿಂದ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಪ್ರಚಾರ ಬಂದ್ಬಿಟ್ಟು ಹಳ್ಳಿಗೆ ನಾವು ಆಟೋನಮಸ್ ಮೆಟ್ರೋ ಫ್ಯಾಮಿಲಿ ಕಳಿಸಿದ್ದೀವಿ. ಆಲ್ರೆಡಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗೆ ಪರ್ಮಿಷನ್ಸ್ ಕೊಟ್ಟಿದ್ದೀವಿ, ಅವರಿಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀವಿ. ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲರೂ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಕಳಿಸಿದ್ದೀವಿ. ಸೊ ತಮ್ಮ ಕಡೆಯಿಂದ ಕೂಡ ಇದನ್ನ ಇಂಪಾರ್ಟೆನ್ಸ್ ಕೊಟ್ಟು ಲಾಸ್ಟ್ ಟೈಮ್ ಕೊಟ್ಟಂಗೆ ಒಳ್ಳೆ ಕವರೇಜ್ ಕೊಡಬೇಕಂತೇಳಿ ವಿನಂತಿಸ್ತೀವಿ. ಸೊ ಇದಕ್ಕೆ ಹೆಚ್ಚಿನ ಮಾಹಿತಿ ಸಲುವಾಗಿ ನಂಬರ್ ಮೆನ್ಷನ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ 9611061234 ಸಂಪರ್ಕಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಾದಿಕ್, ತಾತಾ ಸುಲ್ತಾನ್ಪುರ್, ನರಸಿಂಹಲು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, ಜೆಇಇ ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528 973119098. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೆ ಎಲ್ಲ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ. ಬೀದಿ ಹೋರಾಟದ ಜೊತೆಗೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಹೋರಾಟ ಸಮಿತಿ ಮುಖಂಡ ರಾಮಣ್ಣ ಆರ್ಜಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1996ರಲ್ಲಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ದಿವಂಗತ ಶಿವಪುತ್ರಪ್ಪ ಭೇರಿ, ರಾಮಣ್ಣ ಆರ್ಜೆ ಮತ್ತು ನರಸಪ್ಪ ಬ್ಯಾಂಕ್ವರ್ಗಳ ಹೋರಾಟ ಪ್ರಾರಂಭಿಸಲಾಯಿತು. ನೆರೆಯ ಆಂಧ್ರಪ್ರದೇಶದಲ್ಲಿ ಮಾಂದಕೃಷ್ಣ ಮಾದಿಗ ನೇತೃತ್ವದಲ್ಲಿ ಪ್ರಾರಂಭವಾದ ಹೋರಾಟದ ಮಾದರಿಯಲ್ಲಿಯೇ ರಾಜ್ಯದಲ್ಲಿ ಹೋರಾಟ ಕಟ್ಟಲಾಯಿತು. ಅಲ್ಲಿಂದ ನಿರಂತರವಾಗಿ ಅನೇಕ ಸಂಘಟನೆಗಳು ABCC ವರ್ಗೀಕರಣ ಹೋರಾಟವನ್ನು ಮುನ್ನಡೆಸಿವೆ. 2005ರಲ್ಲಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ರಚಿಸಲಾಯಿತು. 3 ವರ್ಷಗಳ ಅಧ್ಯಯನ ವರದಿಯನ್ನು 2012ರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯವನ್ನು ಆಳಿದ ಕಾಂಗ್ರೆಸ್, JDS, BJP ಸರ್ಕಾರಗಳು ನಿರ್ಲಕ್ಷ್ಯ ವಹಿಸುತ್ತಲೇ ಬಂದಿವೆ. ಆಂಧ್ರಪ್ರದೇಶದಲ್ಲಿ 1996ರಲ್ಲಿ ರಚಿಸಲಾಗಿದ್ದ ನ್ಯಾಯಮೂರ್ತಿ ರಾಮಚಂದ್ರ ರಾಜು ಆಯೋಗವು ಸಮೀಕ್ಷೆ ನಡೆಸಿ ಮಾದಿಗ ಮತ್ತು ಸಂಬಂಧಿತ ಜಾತಿಯವರಿಗೆ 7% ಮೀಸಲಾತಿ ನೀಡುವಂತೆ ಶಿಫಾರಸು ಮಾಡಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯ ಜನಸಂಖ್ಯೆ ಆಧಾರಿತ ಮೀಸಲಾತಿ ತಡೆ ಹಿಡಿದಿತು. ರಾಜ್ಯದಲ್ಲಿ 1976ರಲ್ಲಿ ದೇವರಾಜ ಅರಸು ರಚಿಸಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದ LG ಹಾವನೂರು ಇವರು ಪರಿಶಿಷ್ಟ ಜಾತಿ ಪಟ್ಟಿಗೆ ಸ್ಪೃಶ್ಯ ಜಾತಿಗಳನ್ನು ಸೇರ್ಪಡೆಯಾದ ನಂತರ ಮೀಸಲಾತಿ ಪ್ರಮಾಣ ಹೆಚ್ಚಳವಾಗಿಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡುವಲ್ಲಿ ಸರ್ಕಾರಗಳೇ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿವೆ ಎಂದರು.
ರಾಜ್ಯ ಸರ್ಕಾರ ರಚಿಸಿರುವ ನಂಜುಂಡಪ್ಪ ಸಮಿತಿ ಹಾಗೂ ಎಲ್ಜಿ ಹಾವನೂರು ಆಯೋಗಗಳು ನೀಡಿದ ವರದಿಯನ್ನು ಜಾರಿಗೊಳಿಸಿರುವ ಸರ್ಕಾರಗಳು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗ ವರದಿಯನ್ನು ಮಾತ್ರ ವಿಳಂಬಕ್ಕೆ ಗುರಿ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ವರ್ಗೀಕರಣ ನೀಡಲು ಅಧಿಕಾರವಿಲ್ಲ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದರೆ ಸಾಕು. ಆದರೆ ರಾಜ್ಯ ಸರ್ಕಾರ ಅಷ್ಟು ಸಹ ಮಾಡದೆ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಲೇ ಹೊರಟಿದೆ ಎಂದರು. ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆಯಿಂದ 27 ಜನ ಹೋರಾಟಗಾರರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಶೀಘ್ರದಲ್ಲಿ ವಿಚಾರಣೆ ಪ್ರಾರಂಭವಾಗಲಿದೆ ಎಂದರು. ಅಲ್ಲಿ ಅಸ್ಪೃಶ್ಯ ಸಮಾಜ ಮತ್ತು ಸ್ಪೃಶ್ಯ ಸಮಾಜ ಈ ದೇವರಾಜ ಅರಸು ಅವರ ಪೀರಿಯಡ್ನಲ್ಲಿ 75-76ರಲ್ಲಿ ಎಲ್ಜಿ ಹಾವನೂರು ವರದಿ ಅಂತ ಇತ್ತು. ಆ ವರದಿಯಲ್ಲಿ ಸ್ಪೃಶ್ಯ ಸಮಾಜದವರನ್ನು ಕೂಡ ಅದರಲ್ಲಿ ಸೇರ್ಪಡೆ ಮಾಡಿರೋದ್ರಿಂದ ಸ್ಪೃಶ್ಯ ಸಮಾಜದವರು ಯಾರು ಅಸ್ಪೃಶ್ಯರಿದ್ದಾರೋ ವಯಮಾನಿಗಳಿದ್ದಾರೋ ಅವರಿಗೆ ಮೀಸಲಾತಿಯ ಒಂದು ಸೌಲಭ್ಯಗಳನ್ನು ಪಡಿತಾ ಇಲ್ಲ. ಯಾಕೆ ಅಂತಂದ್ರೆ ಪುರುಷ ಸಮಾಜದಲ್ಲಿರ್ತಕ್ಕಂಥ ನಾಯಕರು, ಲೀಡರ್ಗಳು ಇವರೆಲ್ಲ ಪ್ರಮುಖ ರಾಜಕಾರಣಿಗಳು ಮತ್ತು ಅಷ್ಟೇ ಗೊತ್ತಾಗಲಿಲ್ಲ. ಎಲ್ಲ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಎಲ್ಲ ಸೌಲಭ್ಯಗಳನ್ನು ಪಡಿತಾ ಬಂದಿದ್ದಾರೆ. ಇದು ಮೊದಲೆಲ್ಲ ಒಂದು ಅಸ್ಪೃಶ್ಯ ಸಮಾಜದಲ್ಲಿ ಬೇಜಾರು ನೋವು ಇದಾಯಿತು. ಆ ಕಾರಣಕ್ಕಾಗಿ ಇದು MRSS ಉಟ್ಕೊಂಡು ಇದನ್ನ ನಿಲ್ಲಿಸಬೇಕು. ಈ ಹೋರಾಟಗಳ ಮುಖಾಂತರ ನಂತರ ಏನಾಯ್ತು ಅಂತಂದ್ರೆ ಸರ್ಕಾರದವರು ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು. ಸರ್ಕಾರದವರು ಆಯೋಗ ರಚನೆ ಮಾಡಿದಾಗ ಅದಕ್ಕೊಂದು ಚೇರ್ಮನ್ನು ಇವರೇ ಜಸ್ಟಿಸ್ ಸದಾಶಿವ ಅವರು. ಇವರು ಸುಮಾರು ಒಂದು 3 ವರ್ಷಗಳ ತನಕ ಅಧ್ಯಯನ ಮಾಡಿ ರಿಪೋರ್ಟ್ ಅನ್ನ ಸರ್ಕಾರದವರು ಸಲ್ಲಿಸಿದರು. ಆ ಸರ್ಕಾರ ಸಲ್ಲಿಸಿದ ಮೇಲೂ ಕೂಡ 11 ವರ್ಷ 12 ವರ್ಷ ಆಯ್ತು, ಇದುವರೆಗೆ ಅದು ಜಾರಿಗೆ ಆಗ್ತಾ ಇಲ್ಲ. ಅದು ಸಾಮಾಜಿಕ ನ್ಯಾಯ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಇದು ಸರ್ಕಾರದಲ್ಲಿ ಪೆಂಡಿಂಗ್ ಬಿದ್ದಿದೆ. ಆ ಪೆಂಡಿಂಗ್ ಇರೋದ್ರಿಂದ ಯಾಕೆ ಪೆಂಡಿಂಗ್ ಬಿತ್ತು ಅಂತ ನಾವು ಮೀಟಿಂಗ್ಗಳು ಚರ್ಚೆ ಮಾಡಿದಾಗ ಈಗ ನಾವು ಬರೀ ಬೀದಿ ಹೋರಾಟ ಮತ್ತೆ ಆಮೇಲೆ ಪ್ರತಿಭಟನೆಗಳು ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಏನು ಇದು ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕಾಗಿ ಒಂದು ಡಿಸಿಷನ್ ಬಂದು ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ. ಏನಂತ ರಿಟ್ ಪಿಟಿಷನ್ ಮಾಡಿದ್ವಿ ಅಂತಂದ್ರೆ ಇದು ಸಾರ್ವಜನಿಕ ದಾಖಲೆ ಆಗಿರೋದ್ರಿಂದ ಒಂದು 27 ಜನ ನಾವು ಮಾಡಿದ್ವಿ ಸರ್. 27 ಜನ ಹೋರಾಟಗಾರರು ಮೇನ್ 21 ಜನ ಸೇರಿಕೊಂಡು ಒಂದು ರಿಟ್ ಆಫ್ ಮ್ಯಾಂಡಮಸ್ ಅಂತಂದು ಹೈಕೋರ್ಟ್ನಲ್ಲಿ ಬೆಂಗಳೂರಿನಲ್ಲಿ ಹಾಕಿದ್ವಿ. ಅದು ಈಗ ವಿಚಾರಣೆ ಹಂತದಲ್ಲೇ ಇದೆ. ಇದು ಇದ್ದಾಗಿ ಕೂಡ ನಾವು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾಕೆ ಹೋದ್ವಿ ಅಂತಂದ್ರೆ 12 ವರ್ಷಗಳವರೆಗೆ ನಾವು ಎಷ್ಟೊಂದು ಇದು ನಾವು ಮನವಿ ಪತ್ರಗಳು ಕೊಡೋದು, ಪ್ರತಿಯೊಂದು ಸರ್ಕಾರ ಬಂದರೂ ಕೂಡ ಮನವಿ ಪತ್ರಗಳು ಕೊಡ್ತಾ ಇದ್ವಿ. ಅವರು ಕಾಸರಗೋಡಿಗೆ ಆಗ್ತಾನೆ ಹೇಳಿದ್ದಾರೆ. ಯಾವಾಗ ಈಗ ನಂಜುಂಡಪ್ಪ ವರದಿ ಆಯೋಗ ರಚನೆ ಆದ ತಕ್ಷಣವೇ ಒಂದು 3 ವರ್ಷದಲ್ಲೇ ಅದು ಜಾರಿಗೆ ಬಂತು ನಂಜುಂಡಪ್ಪ ವರದಿ. ಅದೇ ರೀತಿ ಎಲ್ಜಿ ಹಾವನೂರು ಕೂಡ ಅವರ ವರದಿ ಕೂಡ 3 ವರ್ಷದಲ್ಲೇ ಬಂತು. ಈ ಸದಾಶಿವ ಆಯೋಗ ಯಾಕೆ 12 ವರ್ಷಕ್ಕೆ ಇದಾಗ್ತದೆ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಅಂದ್ರೆ ತಾರತಮ್ಯ ಆಗಿರೋದ್ರಿಂದ ನಾವು 2 ಉಲ್ಲೇಖಗಳನ್ನು ಮಾಡ್ತೀವಿ. ನಂಜುಂಡಪ್ಪ ವರದಿ ಮತ್ತೆ ಹಾವನೂರು ವರದಿ ಈ 3 ವರ್ಷದ ಪೀರಿಯಡ್ನಲ್ಲೇ ಸಬ್ಮಿಟ್ ಮಾಡ್ತೀವಿ ಸರ್ಕಾರಕ್ಕೆ. ಅದೇ ರೀತಿ ಜಾರಿಗೆ ಬಂತು. ಮತ್ತೆ ಇದು ಯಾಕೆ ಆಗ್ತಾ ಇಲ್ಲ ಅಂತ ನಾವು ಕೋರ್ಟಿಗೆ ಕ್ವಶನ್ ಮಾಡಿದ್ವಿ. ಕೋರ್ಟಿಗೆ ನಾವು ಆವಾಗ ನೋಡ್ಕೊಂಡಿದ್ದೀವಿ. ಅದು ನಡೀತಾ ಇದೆ. ಈ ಮೊನ್ನೆ ಒಂದು 5ನೇ ತಾರೀಕು ಡಿಸೆಂಬರ್ ಇದೆ, ಹೋದ ತಿಂಗಳು 5ನೇ ತಾರೀಕು ಬಹಳಷ್ಟು ನಮ್ಮ ಜಸ್ಟಿಸ್ ಸದಾಶಿವ ಅವರು ಬೇಜಾರಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ಅದಕ್ಕೆ ಖರ್ಚಾಗಿದ್ದು 11 ಕೋಟಿ ಸದಾಶಿವ ಆಯೋಗದ್ದು ರಚನೆ ಮಾಡೋ ಸಂದರ್ಭದಲ್ಲಿ 11 ಕೋಟಿ ಅದು ಈಗ ಇದು ಮಾಡಿದ್ದಾರೆ, ಅನುದಾನ ಕೊಟ್ಟಿದ್ದಾರೆ. ಆ ಪ್ರಕಾರ ನಾನು ಯೂಸ್ ಮಾಡಿದ್ದೀನಿ, ಮೇಲಾಗಿ ವರದಿ ಕೊಟ್ಟಿದ್ದೇನೆ. ಈ ಆದಾಯ ಕೂಡ ಸರ್ಕಾರದವರು ಈ ಸಮಿತಿಯಲ್ಲಿ ಅಂದ್ರೆ ಸೆಷನ್ ನಲ್ಲಿ ಇಡ್ತಾ ಇಲ್ಲ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಬೇಕಾಗ್ತದೆ.
ನೀವು ತಿರಸ್ಕಾರ ಮಾಡಿ. ಹೋರಾಟಗಾರ ದಾನಪ್ಪ ಮಸ್ಕಿ ಮಾತನಾಡಿ ಎಲ್ಲ ಸರ್ಕಾರಗಳು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಮೀಸೆ ಎಣಿಸುತ್ತಲೇ ಬರುತ್ತಿವೆ. ಬಹುಸಂಖ್ಯಾತ ಮಾದಿಗ ಸಮಾಜಕ್ಕೆ ಮೀಸಲಾತಿ ಅನ್ಯಾಯ ಮುಂದುವರಿಯಲು ಸರ್ಕಾರಗಳೇ ಕಾರಣವಾಗಿವೆ. ಕಳೆದ 20 ವರ್ಷಗಳಿಂದ ಮೀಸಲಾಗಿ ವರ್ಗೀಕರಣಕ್ಕೆ ಹೋರಾಟ ನಡೆಯುತ್ತಿದೆ. ಸಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಸುಳ್ಳು ಹೇಳಿ ಓಟು ಪಡೆದಿದೆ. ಕೂಡಲೇ ಜಾರಿಗೆ ಮುಂದಾಗದಿದ್ದರೆ ಜನತೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಎಲ್ಲ ಸರ್ಕಾರಗಳು ಸದಾಶಿವ ಆಯೋಗದ ವರದಿ ಬಗ್ಗೆ ಮೀನಾಕ್ಷಿ ವಿಷಯ. ಆದರೆ ಸರ್ಕಾರಕ್ಕೆ ಬಹುಸಂಖ್ಯಾತರಾದಂಥ ಈ ಜನಾಂಗದ ಓಟ್ಗಳು ಬೇಕೇ ಹೊರತು ಇವರ ನ್ಯಾಯಬದ್ಧವಾದ ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಜನಸಂಖ್ಯಾ ಆಧಾರಿತವಾದ ಮೀಸಲಾತಿಯನ್ನು ಕೇಳಿದಾಗ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಬಹುಶಃ 20 ವರ್ಷಕ್ಕಿಂತ ಹೆಚ್ಚು ಮೀಸಲಾತಿ ಬಗ್ಗೆ ಹೋರಾಟ ಏನಾದರೂ ನಡೆಸಿದ್ರೆ ಅದು ಮಾದಿಗರ ಹೋರಾಟ, ಅದು ಕರ್ನಾಟಕದಲ್ಲಿ. ಆ ಕಾರಣದಿಂದ ಕರ್ನಾಟಕ ಮಾದಿಗರು ಇನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ, ಈಗಾಗಲೇ ಎಚ್ಚರಗೊಂಡಿದ್ದಾರೆ. ಪೂರಕವಾದಂಥ ಕೆಲಸಗಳನ್ನು ಚುನಾವಣೆ ಸಮಯದಲ್ಲಿ ಈಗಾಗಲೇ ಮಾಡ್ತಾನೆ ಬಂದಿದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಂಥ ಸುಳ್ಳು ಆಶ್ವಾಸನೆ, ಸಿರಾದಲ್ಲಿ ಏನು ಆಶ್ವಾಸನೆ ಬೆಳೆಸೋ ಅದನ್ನು ಧಿಕ್ಕರಿಸಿದಂಥ ಸಮುದಾಯ ತನ್ನದೇ ಆದ ನಿರ್ಣಯ ಮಾಡ್ತಕ್ಕಂಥದ್ದು. ಯಾರು ಸಾಮಾಜಿಕ ವಿರೋಧಿಗಳಾಗಿರ್ತಾರೆ, ಯಾರು ಜನಸಂಖ್ಯಾಧಾರಿತವಾದ ಮೀಸಲಾತಿ ವಿರೋಧಿಗಳಾಗಿರ್ತಾರೋ ಯಾವುದೇ ಪಾರ್ಟಿ ಯಾವುದೇ ಪಂಗಡದಲ್ಲಿ ಅದಕ್ಕೆ ಸರಿಯಾದ ವಿದ್ಯೆಯನ್ನು ಕಲಿಸ್ತಾರೆ ಅಂತ ಹೇಳುವ ಜೊತೆಗೆ ಬಹುಶಃ ಕರ್ನಾಟಕದಲ್ಲಿ ಮತ್ತೆ ಚಳವಳಿ ತನ್ನ ಸ್ಫೂರ್ತಿಯನ್ನು ಪಡೆದ ಜೊತೆಗೆ ಅದು ನ್ಯಾಯಾಂಗದ ಮರೆಯಲು ಕೂಡ ನಾವು ಎರಡು ಕಡೆ ಚಳವಳಿ ಮಾಡಬಹುದು. ಒಂದು ಕಡೆ ಬೀದಿ ಚಳವಳಿ, ಇನ್ನೊಂದು ಕಡೆ ನ್ಯಾಯಾಂಗ ಚಳವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಅವೆಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಮಾದಿಗ ದಂಡೋರ ಸಮಿತಿಯ ರಾಜ್ಯಾಧ್ಯಕ್ಷ ನರಸಪ್ಪ ಮಾತನಾಡಿ, ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಶಿಫಾರಸು ಮಾಡಲು ಅನುಸರಿಸುತ್ತಿದ್ದ ನೀತಿಯಿಂದಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೆನೆಗುದಿಗೆ ಬಿದ್ದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಜಾರಿಗೆ ಮುಂದಾಗದೇ ಇದ್ದಲ್ಲಿ ಹೋರಾಟ ಮತ್ತಷ್ಟು ಬಲಿಷ್ಠವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಸರ್ತಿಮಠ್, ಜೆಬಿ ರಾಜು ಉಪಸ್ಥಿತರಿದ್ದರು. ಜಗತ್ತಿನ ವಿಸ್ಮಯ ನೈಜ ಚಿತ್ರಣಗಳನ್ನು ಸೆರೆ ಹಿಡಿಯುವ ಛಾಯಾಗ್ರಹಣ ಅತ್ಯಂತ ಸವಾಲಿನ ಹಾಗೂ ಸೃಜನಾತ್ಮಕ ಕಲೆಯಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಛಾಯಾಗ್ರಹಣಕ್ಕೆ ಕೊಟ್ಟಿರುವ ಪ್ರಾಮುಖ್ಯತೆಯ ಪ್ರತೀಕವಾಗಿ ಪ್ರತಿ ವರ್ಷ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಛಾಯಾಗ್ರಾಹಕ ಹಾಗೂ ಆರ್ಡಿಎಸ್ ಸದಸ್ಯ ಎ ಚಂದ್ರಶೇಖರ್ ಹೇಳಿದರು. ಅವರು ಇಂದು ನಗರದ ಆತ್ನೂರು ಫಂಕ್ಷನ್ ಸಭಾಂಗಣದಲ್ಲಿ ರಾಯಚೂರು ಸಿಟಿ ಫೋಟೋಗ್ರಾಫರ್ಸ್ ವಿಡಿಯೋಗ್ರಾಫರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 182ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಳೆದ 20ರಿಂದ 30 ವರ್ಷಗಳ ಹಿಂದೆ ಛಾಯಾಗ್ರಾಹಕರು ಹೆಚ್ಚಾಗಿ ಬೆಳೆದಿರಲಿಲ್ಲ. ಕಾಲಕಾಲಕ್ಕೆ ನೂತನ ತಂತ್ರಜ್ಞಾನದಿಂದ ಬೆಳೆದ ಛಾಯಾಗ್ರಹಣ ಇಂದು ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಈ ಹಿಂದೆ ನಾನು ಛಾಯಾಗ್ರಾಹಕನಾಗಿದ್ದ ಸಂದರ್ಭದಲ್ಲಿ ಯಾವುದೇ ಸಂಘಟನೆಗಳು ಇರಲಿಲ್ಲ. ಇದೀಗ ಸಂಘಟನೆ ಕಟ್ಟಿಕೊಂಡು ಛಾಯಾಗ್ರಾಹಕರನ್ನು ಬೆಳೆಸುವ ಕೆಲಸ ಸಂಘಟನೆ ಮಾಡುತ್ತಿದೆ. ಇನ್ನೂ ಹೆಚ್ಚಾಗಿ ಸಂಘಟನೆ ಮುಂದುವರೆಯಲಿ ಎಂದು ಸಲಹೆ ನೀಡಿದರು. ಕೆಪಿಎ ಸದಸ್ಯ ಶರಣಬಸವ ಮಾತನಾಡಿ, ಸಂಘಟನೆ ಕಟ್ಟಿ ಛಾಯಾಗ್ರಾಹಕರನ್ನು ಬೆಳೆಸುವ ಉದ್ದೇಶವಾಗಿದ್ದು, ಜಿಲ್ಲೆಯ ಛಾಯಾಗ್ರಾಹಕರು ರಾಜ್ಯ ಮಟ್ಟದಲ್ಲಿ ಬೆಳೆಯಬೇಕು. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಛಾಯಾಗ್ರಾಹಕರಿಗಾಗಿ ತರಬೇತಿ ನೀಡಲು ಕೆಪಿಎ ಸಂಘದಲ್ಲಿ ಮಾತನಾಡಿ ಆಯೋಜನೆ ಮಾಡಲು ಭರವಸೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರವನ್ನು ನಡೆಸಲಾಗುವುದು ಎಂದರು. ಕೋವಿಡ್ ಸಂದರ್ಭದಲ್ಲಿ ಛಾಯಾಗ್ರಾಹಕರು ಸಂಕಷ್ಟದಲ್ಲಿ ಇದ್ದರು. ಇದೀಗ ಕೋವಿಡ್ ಇಳಿಮುಖವಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಫೋಟೋ ಆಲ್ಬಮ್ ಹಾಗೂ ಫ್ರೇಮ್ಗಳ ಮಳಿಗೆಗಳಿಗೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಜು ಎನ್ ಇಲ್ಲೂರು, ಮಾಜಿ ಅಧ್ಯಕ್ಷ ಸೈಯದ್ ಅಮೀರ್ ಹುಸೇನ್, ಮಾಜಿ ನಗರ ಅಧ್ಯಕ್ಷ ಫ್ರಾನ್ಸಿಸ್, ಗೌರವ ಅಧ್ಯಕ್ಷ ಮುದೀರ್ ಜಮಾಲ್ ಅಕ್ಬರ್, ಕಾರ್ಯದರ್ಶಿ ಹರೀಶ್ ಬೇದಲ್, ಕೆಪಿಎ ಮಾಜಿ ನಿರ್ದೇಶಕ ಶ್ರೀನಿವಾಸ್ ಇನಾಮದಾರ್, ಉಪಾಧ್ಯಕ್ಷ ಕೆಇ ವೀರಪ್ರಕಾಶ್ ಸೇರಿದಂತೆ ತಾಲೂಕಿನ ಅಧ್ಯಕ್ಷರು ಇದ್ದರು. ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಜನರಿಗೆ ಕೊಡುಗೆ ನೀಡುತ್ತಿರುವ ಭಾರತೀಯ ಎಲೆಕ್ಟ್ರಾನಿಕ್ ಕಂಪನಿ ಸೇರಿದಂತೆ ಜಿಲ್ಲೆಯ ಇತರೆ ಸಂಘ ಸಂಸ್ಥೆಗಳು ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡಲಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದರು. ಅವರು ಆಗಸ್ಟ್ 21ರಂದು ಶನಿವಾರ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಭಾರತೀಯ ಎಲೆಕ್ಟ್ರಾನಿಕ್ ಕಂಪನಿ ವತಿಯಿಂದ ಜಿಲ್ಲಾಡಳಿತಕ್ಕೆ ನೀಡಿರುವ 10 ಆಂಬ್ಯುಲೆನ್ಸ್ಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಬೆಲ್ ಕಂಪನಿ ನೂತನ ಆವಿಷ್ಕಾರಕ್ಕೆ ಮುನ್ನುಡಿ ಬರೆಯುತ್ತಿದ್ದು, ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ವೋಟಿಂಗ್ ಮಿಷಿನ್ ಸಾಮಾಜಿಕ ಕಳಕಳಿಯಿಂದಾಗಿ ಆರೋಗ್ಯ ಕ್ಷೇತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನೀಡುತ್ತಿರುವ ಕೊಡುಗೆ ಅಪಾರವಾಗಿದೆ. ಇನ್ನು ಈ ಸಂಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಎಂದು ಅಭಿಪ್ರಾಯಪಟ್ಟರು.
ಈ ವೇಳೆ ಭಾರತೀಯ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಶಿವರಾಮ್ ಅವರು ಮಾತನಾಡಿ, ಸಾಮಾಜಿಕ ಕಳಕಳಿ ಉದ್ದೇಶದಿಂದಾಗಿ ಬೆಲ್ ಸಂಸ್ಥೆ ಸಾಕಷ್ಟು ಅನುದಾನವನ್ನು ದೇಣಿಗೆಯಾಗಿ ನೀಡುತ್ತಿದ್ದು, ಹಿಂದೆ ರಾಯಚೂರು ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಮಾರ್ಟ್ ಕ್ಲಾಸ್ ಆರಂಭಿಸಿತು. ಪ್ರಸ್ತುತ ಜಿಲ್ಲೆಗೆ ಆಂಬ್ಯುಲೆನ್ಸ್ ಅಗತ್ಯವನ್ನು ಮನಗಂಡು ಬೆಲ್ ಸಂಸ್ಥೆ ಇದೀಗ 10 ಉತ್ತಮ ಗುಣಮಟ್ಟದ ಆಂಬ್ಯುಲೆನ್ಸ್ಗಳನ್ನು ಜಿಲ್ಲಾಡಳಿತಕ್ಕೆ ನೀಡಲಾಗಿದೆ ಎಂದರು. ಈ ವೇಳೆ ಮಾತನಾಡಿದ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು, ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿರುವ ರಾಯಚೂರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತಿ ಸಾಧಿಸಲು ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಸುರೇಂದ್ರ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಚಾಲನೆ ನೀಡಿದರು. ನಂತರ ಹಿರಿಯ ನಾಗರಿಕರಿಗೆ ಹಣ್ಣು ಹಂಪಲ ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ರವೀಂದ್ರ ಜಾಲ್ದಾರ್, ಕಡಗೋಳು ಆಂಜನೇಯ ಮತ್ತು ರೀಮ್ ಸಂಸ್ಥೆಯ ನಿರ್ದೇಶಕ ರಾಜೇಂದ್ರ ಶಿವಾಳೆ, ದಂಡಪ್ಪ ಬಿರಾದಾರ್, ನಿವೃತ್ತ ಶಿಕ್ಷಕ ಸಿದ್ದಣ್ಣ ನಿಲೋಗಿ ಸೇರಿದಂತೆ ಸಂಸ್ಥೆಯ ಹಲವಾರು ಪದಾಧಿಕಾರಿಗಳು ಮತ್ತು ಹಿರಿಯರು ಭಾಗವಹಿಸಿದ್ದರು. ನಗರದ ಹೃದಯ ಭಾಗದಲ್ಲಿ ಇರುವ ಮಾವಿನಕೆರೆಗೆ ಆಗಸ್ಟ್ 21ರ ಶನಿವಾರದಂದು ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಮಾವಿನಕೆರೆ ಅಭಿವೃದ್ಧಿಗೆ ವರ್ಷಗಳಿಂದ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದು, ಅನುದಾನದ ಕೊರತೆ ಹಿನ್ನೆಲೆಯಲ್ಲಿ ಭಾರತೀಯ ಎಲೆಕ್ಟ್ರಾನಿಕ್ ಕಂಪನಿ ವತಿಯಿಂದ ದೇಣಿಗೆ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಮಗಾರಿಯನ್ನು ಮಾಡಬಹುದಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಭಾರತೀಯ ಎಲೆಕ್ಟ್ರಾನಿಕ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಶಿವರಾಮ್ ಸೇರಿದಂತೆ ಇತರರು ಇದ್ದರು. ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿಗಾಗಿ ನಡೆಸಲ್ಪಡುತ್ತಿರುವ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಟಿಇಟಿ ಜಿಲ್ಲೆಯಲ್ಲಿ 445 ಅಭ್ಯರ್ಥಿಗಳು ಗೈರುಹಾಜರಾಗಿದ್ದಾರೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಬರೆಯಲು ಆಗಮಿಸಿದ ಅಭ್ಯರ್ಥಿಗಳು ಪರೀಕ್ಷೆ ಕೇಂದ್ರದೊಳಗೆ ಪ್ರವೇಶಿಸುವ ಮುನ್ನ ಆಶಾ ಕಾರ್ಯಕರ್ತೆಯರು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಒಳಗಡೆ ಬಿಡಲಾಯಿತು. ಮಾಸ್ಕ್ ಧರಿಸಿದರೂ ಶಿಕ್ಷಕರಾಗಲು ಟಿಇಟಿ ಪರೀಕ್ಷೆ ಕಡ್ಡಾಯವಾಗಿರುವುದರಿಂದ ಬೆಳಗ್ಗೆ 9:30ರಿಂದ 12 ಗಂಟೆಯವರೆಗೆ ಮೊದಲ ಹಂತದ ಅವಧಿಯಲ್ಲಿ ಜಿಲ್ಲೆಯ 25 ಕೇಂದ್ರಗಳಲ್ಲಿ 4869 ಅಭ್ಯರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 4424 ಅಭ್ಯರ್ಥಿಗಳು ಹಾಜರಾಗಿ 445 ಅಭ್ಯರ್ಥಿಗಳು ಗೈರಾಜರಾಗಿದ್ದರು. ಎರಡನೇ ಹಂತದ ಅವಧಿಯು ಮಧ್ಯಾಹ್ನ 2ರಿಂದ ಸಂಜೆ 4:30ರವರೆಗೆ ನಡೆಯಲಿದೆ. ಪರೀಕ್ಷೆಗೆ ಮುನ್ನ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಜಿಲ್ಲಾ ಖಜಾನೆ ಇಲಾಖೆಯಿಂದ ಅಪರ ಜಿಲ್ಲಾಧಿಕಾರಿ ಕೆಆರ್ ದುರ್ಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಧ್ಯೆ ಪ್ರಶ್ನೆ ಪತ್ರಿಕೆಗಳನ್ನು ಜಿಲ್ಲೆಯ 25 ಕೇಂದ್ರಗಳಿಗೆ ಸರಬರಾಜು ಮಾಡಲಾಯಿತು. ಜಿಲ್ಲಾ ಶಿಕ್ಷಣ ಅಧಿಕಾರಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕ ಎಸ್ ಸುಖದೇವ್ ಅವರು ವಿದ್ಯಾಭಾರತಿ ಶಾಲೆ, ಸರ್ಕಾರಿ ಬಾಲಕಿಯರ ಪಿಯು ಕಾಲೇಜ್ ಸೇರಿದಂತೆ ಇನ್ನಿತರ ವಿವಿಧ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷೆ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ಕೊಠಡಿ ಮೇಲ್ವಿಚಾರಕರಿಂದ ಮಾಹಿತಿ ಪಡೆದುಕೊಂಡರು. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ 200 ಮೀಟರ್ ವ್ಯಾಪ್ತಿ ಸಿಆರ್ಪಿಸಿ 1973ರ ಕಲಂ 144ರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಕ್ಷಾಬಂಧನ, ಸಹೋದರತ್ವ ಸಂಗೀತ ಬಲವಾಗಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ಆಲ್ಕೂರು ಗ್ರಾಮದಲ್ಲಿ ಕೊರೋನಾ ನಿಗ್ರಹಕ್ಕೆ ಸುದರ್ಶನ ಮೃತ್ಯುಂಜಯ ಹೋಮ, ಭಕ್ತಾದಿಗಳ ಭಾಗಿ. ಕೆಎಲ್ಡಿಬಿ ನಿವೇಶನಕ್ಕೆ ಬೆಲೆ ಪರಿಷ್ಕರಣೆ ಸ್ವಾಗತಾರ್ಹ, ಕಾರ್ಮಿಕರಿಗೆ ಮುದ್ರಾಂಕ ಶುಲ್ಕ ವಿನಾಯಿತಿ ನೀಡಿ ಸಾಲ ಸೌಲಭ್ಯ ಒದಗಿಸಲಿ, ವಿ ಲಕ್ಷ್ಮೀರೆಡ್ಡಿ. ರಂದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ, ರಾಜೇಶ್ ಗೌಡ. ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಜಾರಿಗೆ ಹೈಕೋರ್ಟ್ ಮೊರೆ, ರಾಮಣ್ಣ ಆರ್ಜೆ. ವಿಶ್ವ ಛಾಯಾಗ್ರಾಹಕ ದಿನಾಚರಣೆ, ಆಧುನಿಕತೆ ವೇಗದಲ್ಲಿ ಛಾಯಾಗ್ರಾಹಕರಿಗೆ ಸವಾಲು, ಎ ಚಂದ್ರಶೇಖರ್. ಮಾವಿನಕೆರೆಗೆ ಶಾಸಕ ಡಿಸಿ ಸಿಇಒ ಭೇಟಿ ಪರಿಶೀಲನೆ.
10 ಆಂಬ್ಯುಲೆನ್ಸ್ ವಾಹನಗಳ ಲೋಕಾರ್ಪಣೆ. ಜಿಲ್ಲೆಯ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳ ಸಹಕಾರ ಅಗತ್ಯ. ಡಾಕ್ಟರ್ ಬಿಸಿ ಸತೀಶ್. ಹಿರಿಯ ನಾಗರಿಕರ ದಿನಾಚರಣೆ. ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ 445 ವಿದ್ಯಾರ್ಥಿಗಳ ಗೈರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಹೋಮ ಮತ್ತು ಶ್ರೀ ಮೃತ್ಯುಂಜಯ ರುದ್ರ ಸ್ವಾಹಕಾರ ಹೋಮ ದಿನಾಂಕ 22/8/2021 ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ. ಈ ಹೋಮದಲ್ಲಿ ದಂಪತಿಗಳು ಭಾಗವಹಿಸಬಹುದು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ IB ರಸ್ತೆ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ E ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.